ಹಾಯ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ಲರಿಗೂ ಕೂಡ ಇವತ್ತು ಮುರಾರ್ಜಿ ಮತ್ತು ಆದರ್ಶ ಶಾಲೆಗಳಲ್ಲಿ ಕೇಳುವಂತಹ ಗಣಿತದ ಸಂಭವನೀಯ ಪ್ರಶ್ನೆಗಳು, ಓಕೆ, ದ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್, ಓಕೆ, ಈ ಥರ ಕ್ವಶನ್ಸ್ಗಳು ನಮಗೆ ಬರ್ಬೋದು ಅಂಥೇಳಿ ಆಲ್ರೆಡಿ ನಾನು ಪಾರ್ಟ್ 1 ವಿಡಿಯೋನ ಮಾಡಿದ್ದೆ. ಇವತ್ತು ಅದರದ್ದೇ ಕಂಟಿನ್ಯೂ ಪಾರ್ಟ್ ಆಗಿರ್ತಕ್ಕಂಥ ಪಾರ್ಟ್ 2 ವಿಡಿಯೋವನ್ನು ನೋಡ್ತಾ ಹೋಗೋಣ. ಓಕೆನಾ? ಹೋದ ಸರಿ ನಾನು ಏನು ಮಾಡಿದ್ದೆ ಅಂದರೆ ಒಂದಿಷ್ಟು ಸ್ವಲ್ಪ ಕ್ವಶನ್ಸ್ಗಳನ್ನು ತೆಗೆದುಕೊಂಡು, ಅಂದರೆ ಒಂದು 10 ಕ್ವಶನ್ಸ್ಗಳನ್ನು ತೆಗೆದುಕೊಂಡಿದ್ದೆ. ಈ ಸರಿ ಇನ್ನೂ ಹೆಚ್ಚು ಕ್ವಶನ್ಸ್ಗಳನ್ನು ತೆಗೆದುಕೊಂಡು ನಾನು ಏನು ಮಾಡ್ತಾ ಇದ್ದೀನಿ, ಈ ಮುರಾರ್ಜಿ ಮತ್ತು ಆದರ್ಶ ಶಾಲೆಗಳಲ್ಲಿ ಕೇಳುವಂತಹ ಒಂದಿಷ್ಟು ಮ್ಯಾಥ್ಸ್ ಕ್ವಶನ್ಸ್ಗಳನ್ನು ಈಸಿ ಟ್ರಿಕ್ಕಲ್ಲಿ ನಾವು ಯಾವ ಥರ ಬೇಗ ಸೊಲ್ಯೂಷನ್ ಮಾಡಬೇಕು, ಎಲ್ಲ ಮಾರ್ಕ್ಸ್ಗಳನ್ನು ಔಟ್ ಆಫ್ ಔಟ್ ಯಾವ ಥರ ತೊಗೋಬೇಕು, ಮ್ಯಾಥ್ಸ್ ಸಬ್ಜೆಕ್ಟಲ್ಲಿ ನಾವು ಯಾವ ಥರ ಒಳ್ಳೆ ಸ್ಕೋರನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಓಕೆ, ಹಾಗಾದರೆ ಮುರಾರ್ಜಿ ಶಾಲೆಯಲ್ಲಿ ಕೇಳುವಂತಹ ಗಣಿತದ ಮೇಲೆ ಬರುವಂತಹ ಕ್ವಶನ್ಸ್ಗಳು ಯಾವ ಥರ ಇರ್ತವೆ ಅಂತ ಹೇಳಿ ನೋಡ್ತಾ ಹೋಗೋಣ. ಓಕೆ, ರೈಟ್. ಹಾಗಾದರೆ ಫಸ್ಟ್ ಕ್ವಶನ್, see here, first question they are given, which is the smallest 5 digit number. ಓಕೆ, 5 ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿದರೆ, ನೋಡಿ ಯಾರಿಗೆ ತಾನೇ ಗೊತ್ತಿಲ್ಲ ಇದು, ಹೌದಾ? ಈ ಟಾಪಿಕ್ ಏನು ಮಾಡಿದರೆ ಎಲ್ಲರಿಗೂ ಕೂಡ ಗೊತ್ತಿರ್ತಾ ಇದೆ. ಓಕೆನಾ? ಯಾಕಂದರೆ 5th ಸ್ಟ್ಯಾಂಡರ್ಡ್ ಸಿಲೆಬಸ್ಸಲ್ಲಿ ಇದು ಸಂಖ್ಯೆಗಳ ಅಂತೇಳಿ ಸಂಖ್ಯೆಗಳು ಅನ್ನುವಂಥ ಚಾಪ್ಟರ್ ಮೇಲೆ ಕೇಳಿದ್ದಾರೆ, ಹೌದಾ? 5th ಸ್ಟ್ಯಾಂಡರ್ಡ್ ಸಿಲೆಬಸ್, ಸ್ಟೇಟ್ ಸಿಲೆಬಸ್ ಏನಿರ್ತಾ ಇದೆ ಅಲ್ವಾ, ಅದೇ ಸಿಲೆಬಸ್ಸನ್ನು ನಿಮಗೆ ಮುರಾರ್ಜಿ ಆಗಿರ್ಬೋದು, ಆದರ್ಶ ಆಗಿರ್ಬೋದು, ಏಕಲವ್ಯ ಆಗಿರ್ಬೋದು, ಕಿತ್ತೂರಾಣಿ ಆಗಿರ್ಬೋದು, ಅಥವಾ APJ ಅಬ್ದುಲ್ ಕಲಾಂ ಎಕ್ಸಾಮ್ಸ್ಗಳಲ್ಲಿ ಆಗಿರ್ಬೋದು, ಈ ಥರ ಇನ್ನೇನು ಈ ಎಕ್ಸಾಮ್ಸ್ಗಳೇನಿದಾವಲ್ವ, ಇನ್ನು ಬರುವಂಥ ಎಕ್ಸಾಮ್ಸ್ಗಳು ಯಾವುದೇ ಎಕ್ಸಾಮ್ಸ್ಗಳಾಗಿರಲಿ, ನಿಮಗೆ 5th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕಲ್ಲೇ ಇರುವಂತಹ ಕ್ವಶನ್ಸ್ಗಳನ್ನೇ ಕೇಳ್ತಿದ್ದಾರೆ. ಆದ್ದರಿಂದ ನೀವು ಆಲ್ಮೋಸ್ಟ್ ಏನು ಮಾಡಬೇಕು ಅಂತಂದರೆ 5th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್ಗಳನ್ನೇ ನೀವೇನು ಮಾಡಬೇಕು, ಪ್ರಾಕ್ಟೀಸನ್ನು ಮಾಡಬೇಕಾಗ್ತಾ ಇದೆ. ಓಕೆ, ನಾನು ಕೂಡ ಬಂದಂಥ ಕ್ವಶನ್ಸ್ಗಳು ಕೂಡ ನಿಮ್ಮ 5th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸಲ್ಲಿ ಇರುವಂಥ ಸ್ಟೇಟ್ ಸಿಲೆಬಸ್ ಟೆಕ್ಸ್ಟ್ ಬುಕ್ಸಲ್ಲಿ ಇರುವಂತಹ ಕ್ವಶನ್ಸ್ಗಳನ್ನೇ ನಾನು ಏನು ಮಾಡ್ತಾ ಇದ್ದೀನಿ, ತೆಗೆದುಕೊಂಡು ನಿಮಗೆ ಎಕ್ಸ್ಪ್ಲೇನನ್ನು ಮಾಡ್ತಾ ಇದ್ದೀನಿ. ಓಕೆ, ಹಾಗಾದರೆ ವಿಚ್ ಇಸ್ ದ ಸ್ಮಾಲೆಸ್ಟ್ 5 ಡಿಜಿಟ್ ನಂಬರ್, 5 ಅಂಕಿಯ ಚಿಕ್ಕ ಸಂಖ್ಯೆ ಯಾವುದು? ಓಕೆ, ಹಾಗಾದ್ರೆ ಇದಕ್ಕಿಂತ ಮೊದಲು ನೋಡ್ರಿ, ಇಲ್ಲಿ ಚಿಕ್ಕ ಸಂಖ್ಯೆ ಅಥವಾ ದೊಡ್ಡ ಸಂಖ್ಯೆಗಳನ್ನು ಬರಿಬೇಕಾಗಿತ್ತು ಅಂತಂದರೆ, ಓಕೆನಾ, ಚಿಕ್ಕ ಸಂಖ್ಯೆ ಅಥವಾ ದೊಡ್ಡ ಸಂಖ್ಯೆಗಳನ್ನು ಬರೆಯುವಂಥ ವಿಧಾನ ನಿಮಗೆ ಗೊತ್ತಿರಬೇಕು. ಓಕೆನಾ? ಚಿಕ್ಕ ಸಂಖ್ಯೆ ಬರಿಬೇಕಾದ್ರೆ ಏನು ಮಾಡಬೇಕು, ಎಷ್ಟಂಕಿಯ ಚಿಕ್ಕ ಸಂಖ್ಯೆ ಕೇಳಿರ್ತಾರೋ ಅದಕ್ಕಿಂತ ಒಂದು ಸಂಖ್ಯೆಯನ್ನು ಕಡಿಮೆ ಮಾಡಿ ಅಷ್ಟು ಸೊನ್ನೆಗಳನ್ನು ಬರಿಬೇಕು. ಓಕೆ, ಯಾವ ಥರ? 5 ಅಂಕಿಯ ಚಿಕ್ಕ ಸಂಖ್ಯೆ ಯಾವುದು, 6 ಅಂಕಿಯ ಚಿಕ್ಕ ಸಂಖ್ಯೆ ಯಾವುದು, 7 ಅಂಕಿಯ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿದ್ರು ಅಂತ ಅನ್ಕೋ. ಓಕೆ, ಒಂದು ಎಕ್ಸಾಂಪಲ್, ಈಗ 4 ಅಂಕಿಯ ಚಿಕ್ಕ ಸಂಖ್ಯೆ ಯಾವುದು? ಅಂಕಿ ಎಷ್ಟು ಕೇಳಿದ್ದಾರೆ? 4 ಅಂಕಿ ಕೇಳಿದ್ದಾರೆ. ಚಿಕ್ಕ ಸಂಖ್ಯೆ ಎಷ್ಟು ಕೇಳಿದ್ದಾರೆ? 4 ಅಂಕಿದು ಕೇಳಿದ್ದಾರೆ. ಓಕೆನಾ? ಈಗ 4 ಅಂಕಿದು ಕೇಳಿದ್ದಾರೆ ಅಂತಂದರೆ ಅದಕ್ಕಿಂತ ಒಂದು ಅಂಕಿ ಕಡಿಮೆ ಇರಬೇಕು. ಅಂದರೆ 4ಕ್ಕಿಂತ ಒಂದು ಅಂಕಿ ಕಡಿಮೆ ಇರ್ತಕ್ಕಂಥದ್ದು 3, ಅಷ್ಟು ಸೊನ್ನೆಗಳನ್ನು ಬರೀಬೇಕು. ಅಷ್ಟು ಸೊನ್ನೆಗಳನ್ನು ಬರೀಬೇಕು. ಅದರ ಹಿಂದ್ಗಡೆ ಮತ್ತೆ ಮುಂದ್ಗಡೆ ಬರೆದ್ರಿ, ಹಿಂದ್ಗಡೆ ಬರೀಬೇಕು. ಓಕೆ, ಅದ್ರ ಹಿಂದೆ ನೀವು 1 ಬರೀಬೇಕು. 1 ಬರೆದು ಅವ್ರು ಎಷ್ಟು ಅಂಕಿ ಕೇಳಿರ್ತಾರಲ್ವಾ ಅಷ್ಟು ಚಿಕ್ಕ ಸಂಖ್ಯೆಗಳನ್ನು ನೀವಿಲ್ಲಿ ಬರೀಬಹುದು. ಅರ್ಥ ಆಗ್ತಿದೆ ಅಲ್ವಾ? ಅದೇ ಥರ ದೊಡ್ಡ ಸಂಖ್ಯೆಯನ್ನು ಬರಿಬೇಕಾಗಿತ್ತು ಅಂದರೆ ಬಹಳಷ್ಟು ಸಿಂಪಲ್. ಅವರು ಎಷ್ಟೇ ಅಂಕಿದು ಕೇಳಿರಲಿ, 5 ಅಂಕಿಯ, 6 ಅಂಕಿಯ, 7 ಅಂಕಿಯ, 9 ಅಂಕಿಯ, 8 ಅಂಕಿಯ, 3 ಅಂಕಿಯ, 2 ಅಂಕಿಯ, ಎಷ್ಟೇ ಅಂಕಿದು ಕೇಳಿರಲಿ, ಈಗ 5 ಅಂಕಿದು ಕೇಳಿದ್ರೆ 5 9ಗಳನ್ನು ಬರಿಬೇಕು. 1 2 3 4 5 99,999 ಅಂತಕ್ಕಂಥದ್ದು. 6 ಅಂಕಿದು ಕೇಳಿದ್ರೆ 6 9ಗಳನ್ನು ಬರಿಬೇಕು. 4 ಅಂಕಿದು ಕೇಳಿದ್ರೆ 4 9ಗಳನ್ನು ಬರಿಬೇಕು. ಅರ್ಥ ಆಗ್ತಿದೆ ಅಲ್ವಾ? ರೈಟ್. ಹಾಗಾದರೆ ಚಿಕ್ಕ ಸಂಖ್ಯೆ ಕೇಳಿದ್ರೆ ಎಷ್ಟು ಅಂಕಿದು ಕೇಳಿರ್ತಾರೋ ಅದಕ್ಕಿಂತ ಒಂದು ಅಂಕಿ ಕಡಿಮೆ ಮಾಡಿ 0 ಬರೆದು ಅದ್ರ ಹಿಂದೆಡೆ 1 ಬರೀಬೇಕು. ಈಗೇನು ಕೇಳಿದ್ದಾರೆ ಇಲ್ಲಿ ನಮಗೆ, ವಿಚ್ ಈಸ್ ದ ಸ್ಮಾಲೆಸ್ಟ್ 5 ಡಿಜಿಟ್ ಸ್ಮಾಲೆಸ್ಟ್ ನಂಬರ್, 5 ಅಂಕಿಯ ಚಿಕ್ಕ ಸಂಖ್ಯೆ ಅಂತ ಕೇಳಿದರೆ. 5 ಅಂಕಿಯ ಕೇಳಿದರೆ ಅಂದರೆ 0 ಎಷ್ಟು ಬರಿಬೇಕು? 4 ಸೊನ್ನೆಗಳನ್ನು ಬರಿಬೇಕು. ಅದರ ಹಿಂದ್ಗಡೆ 1 ಬರಿಬೇಕು. ಇದು ಏನಾಗ್ತಾ ಇದೆ? 10,000 ಅಂತಕ್ಕಂಥದ್ದು ನಮಗೆ ಸರಿಯಾದಂಥ ಉತ್ತರ ಆಗ್ತಾ ಇದೆ. ಹಾಗಾದರೆ 10,000 ಅಂತಕ್ಕಂಥದ್ದು ಆಪ್ಷನ್ ಬಿ ನಮಗೆ ರೈಟ್ ಆನ್ಸರ್ ಆಗ್ತಾ ಇದೆ. ಓಕೆನಾ? ಇದು ಒಂದು ಕ್ವಶನ್, ಬಟ್ ಇದನ್ನು ನೀವು ನೆನಪಿಟ್ಕೊಂಡ್ರಿ ಅಂತಂದರೆ, ಓಕೆ, ಈ ಮೆಥಡನ್ನು ನೆನಪಿಟ್ಕೊಂಡ್ರಿ ಅಂದರೆ ನೀವೇನು ಮಾಡ್ಬೋದು, ಈಸಿಯಾಗಿ ಯಾವುದೇ ಕ್ವಶನ್ ಕೇಳಿರಲಿ ಈ ಟಾಪಿಕ್ ಮೇಲೆ ನೀವು ಈಸಿಯಾಗಿ ಆನ್ಸರ್ನ ಮಾಡ್ಬೋದು. ರೈಟ್. ಹಾಗಾದರೆ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ 2. ಸಿ ವಾಟ್ ದೇ ಆರ್ ಗಿವನ್ ಹಿಯರ್. ದ ಕ್ವಶನ್ ನಂಬರ್ 2.
ಫೈಂಡ್ ದ LCM ಲೀಸ್ಟ್ ಕಾಮನ್ ಮಲ್ಟಿಪಲ್ ಆಫ್ 12 and 18. ಓಕೆ, 12 ಮತ್ತು 18ರ ಲಸಹ ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಂತ ಕರಿತೀವಿ. ಓಕೆ, ಅದನ್ನು ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ಓಕೆ, ನೀವೇನು ಮಾಡ್ತೀರಿ? ಶಾರ್ಟ್ ಮೆಥಡ್ ಅಥವಾ ನಿಮ್ಮ ಲಾಂಗ್ ಮೆಥಡ್ ಏನಿದೆ ಅಂತಂದರೆ 12 ಮತ್ತು 18 ಏನು ಮಾಡ್ತೀವಿ ನಾವು? LCM ಮಾಡ್ತಾ ಹೋಗ್ತೀವಿ. ಓಕೆ, ಅವಿಭಾಜ್ಯ ಸಂಖ್ಯೆಗಳಿಂದನೇ ಲಸವನ್ನು ತೆಗೆದ್ರೆ ನಿಮಗೆ ಪರ್ಫೆಕ್ಟ್ ಆನ್ಸರ್, ಫೈನಲ್ ಆನ್ಸರ್ ಬರ್ತಾ ಇದೆ. ಸೊ ನಾನು ಅವಿಭಾಜ್ಯ ಸಂಖ್ಯೆಯಿಂದ ತೆಗೆಯೋದಿಲ್ಲ, ಡೈರೆಕ್ಟಾಗಿ ನಾನು ಒಂದೇ ಮಗ್ಗಿಯಿಂದ ಹೋಗೋ ಥರ ತೆಗಿತಾ ಇದ್ದೀನಿ. ಓಕೆ, ಆ ಥರ ಕೂಡ ತೆಗಿಬೋದು. ಯಾವಾಗ ಆ ಥರ ಡೈರೆಕ್ಟಾಗಿ ಒಂದೇ ಸಂಖ್ಯೆಯಿಂದ ನೀವು ಕರ್ತ ಹೊಡಿಬೇಕು ಅಂತಂದರೆ ನೆನ್ಪಿಟ್ಕೋರಿ, 12 ಮತ್ತು 18 ಅನ್ನುವಂಥವು ಎರಡೂ ಕೂಡ ಒಂದೇ ಮಗ್ಗಿಯಿಂದ ಭಾಗ ಹೋದರೆ ಮಾತ್ರ. ಮಸ ತೆಗಿಬೇಕಾದ್ರೆ ಏನು ಮಾಡ್ತಿರಲ್ವಾ, ಆ ಥರ ಲಸ ತೆಗಿಬೇಕಾದ್ರೆ ಡೈರೆಕ್ಟಾಗಿ 6 2 6 3 ಓಕೆನಾ, 6 2 12 12 3 36 ಲಸ ಅಂತೇಳಿ ತೆಗಿಬೋದು. ಓಕೆನಾ, ಯಾಕಂದರೆ 2 ಮತ್ತು 3 ಅವಿಭಾಜ್ಯ ಸಂಖ್ಯೆಗಳು ಮುಂದೆ ಭಾಗ ಹೋಗೋದಿಲ್ಲವು, ನಾವು ಇಲ್ಲೇ 8ನ ಮಾಡ್ಬೋದು. ಇದು 6 ಅಂತೇಳಿ ಡೈರೆಕ್ಟಾಗಿ ತೊಗೋಬೋದು. ಇಲ್ಲ ಅಂತಂದರೆ ಯಾವಾಗ, ಈಗ ಇಲ್ಲಿ 12 ಒಂದೇ ಇರುತ್ತೆ, ಈಗ ಇಲ್ಲಿ 9 ಇದೆ ಅಂತಂದರೆ ನೀವು ಡೈರೆಕ್ಟಾಗಿ 6 2 9 ಆ್ಯಸ್ ಇಟ್ ಈಸ್ ಈ ಥರ ಮಾಡಬಾರ್ದು. ಎರಡೂ ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಭಾಗ ಹೋದರೆ ಮಾತ್ರ ನೀವು ಇಲ್ಲಿ ದೊಡ್ಡ ಸಂಖ್ಯೆಯನ್ನು ತೊಗೋಬೇಕು. ಇಲ್ಲ ಅಂತಂದರೆ ನಮ್ಮ ಮೆಥಡ್ ಏನಿದೆಯಲ್ಲ, ಅವಿಭಾಜ್ಯ ಸಂಖ್ಯೆಗಳಿಂದನೇ ನೀವೇನು ಮಾಡಬೇಕು? ಕರ್ತ ಹೊಡಿತಾ ಹೋಗಬೇಕು. ಓಕೆ, ಫಸ್ಟ್ ಲಾಂಗ್ ಮೆಥಡ್ ಹೇಳಿ, ಆಮೇಲೆ ಶಾರ್ಟ್ ಮೆಥಡನ್ನು ಹೇಳ್ತೀನಿ. ರೈಟ್, ನೋಡಿರಿ ಹಾಗಾದರೆ 2 6 12 2 9 18 ನೆಕ್ಸ್ಟ್ 2 3 6 9 ಭಾಗ ಹೋಗೋದಿಲ್ಲ, 9ನ ಆ್ಯಸ್ ಇಟ್ ಈಸ್ ಬರಿತೀನಿ. 2 ಆದ ತಕ್ಷಣ ನೆಕ್ಸ್ಟ್ ಬರುವಂಥ ಅವಿಭಾಜ್ಯ ಸಂಖ್ಯೆ 3. ದ ಪ್ರೈಮ್ ನಂಬರ್ ಈಸ್ 3. ಓಕೆ, ಆಫ್ಟರ್ ದ 2 ದ ನೆಕ್ಸ್ಟ್ ಪ್ರೈಮ್ ನಂಬರ್ ಈಸ್ 3. 3 1 ಜಾ 3, 3 3 ಜಾ 9. ನೆಕ್ಸ್ಟ್ ಯು ಹ್ಯಾವ್ ಟು ಟೇಕ್ 3, 3 1 ಜಾ 3 1 ಜಾ. ದೆನ್ ಯು ಹ್ಯಾವ್ ಟು ಮಲ್ಟಿಪ್ಲೈ ದ ಗಿವನ್ ನಂಬರ್ಸ್ ವಾಟ್ ಯು ಆರ್ ಡಿವೈಡ್ ವಿತ್. ಓಕೆ, ನೀವೇನು ಇಷ್ಟೊತ್ತು ಡಿವೈಡ್ ಮಾಡಿದಿಲ್ಲ ಅವುಗಳನ್ನು ನೀವೇನು ಮಾಡಬೇಕು? ಗುಣಾಕಾರ ಮಾಡಬೇಕು. 2 2 4, 4 3 12, 12 3 36 ಅಂತಕ್ಕಂಥದ್ದು ಕೊಟ್ಟಿರುವಂಥ ಸಂಖ್ಯೆಯ ಲಸ ಆಗಿದೆ. 12 ಮತ್ತು 18ರ ಲಸ 36 ಅಂತಕ್ಕಂಥದ್ದು. ಸರ್, ಇದು 36 ಯಾಕೆ ಬರುತ್ತೆ? ಯಾಕಂದರೆ ನೋಡ್ರಿ, 12 ಮತ್ತು 18ರಿಂದ ಭಾಗ ಹೋಗುವ ಅತಿ ಚಿಕ್ಕ ಸಂಖ್ಯೆ 36, ಅದಕ್ಕೆ ಅದು ಅದರ ಲಸ ಆಗಿರುತ್ತೆ. ಲಘುತ್ತಮ, ಸ್ಮಾಲೆಸ್ಟ್. ಓಕೆನಾ, ಕೊಟ್ಟಿದ್ದಾರೆ. ಲೀಸ್ಟ್ ಅಂದರೆ ಸ್ಮಾಲೆಸ್ಟ್, ಚಿಕ್ಕದು ಅಂತ ಅರ್ಥ. ಲಘುತ್ತಮ ಅಂದರೆ ಚಿಕ್ಕದು ಅಂತ. 12 ಮತ್ತು 18ರಿಂದ ಭಾಗ ಹೋಗುವ ಅತಿ ಚಿಕ್ಕ ಸಂಖ್ಯೆ ಯಾವುದಾಗಿರುತ್ತೆ? 36 ಆಗಿರುತ್ತೆ. 12ರಿಂದನೂ ಭಾಗ ಹೋಗಬೇಕು, 18ರಿಂದನೂ ಭಾಗ ಹೋಗಬೇಕು, 2ರಿಂದನೂ ಭಾಗ ಹೋಗ್ತಿತ್ತು ಅಂತಂದರೆ ಇದು ಅದರ ಲಸ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಓಕೆನಾ, ಈಗ ನಮಗೇನು ಬಂತು ಆನ್ಸರು? 36 ಅಂತಕ್ಕಂಥದ್ದು ಬಂತು. ಸರ್, ನಾನು ಲಸನೇ ತೆಗಿಯಲ್ಲ, ನನಗೆ ಮಗ್ಗಿಗಳು ಬರ್ತವೆ, ನನಗೆ ಟೇಬಲ್ಸ್ ಬರ್ತವೆ. ಐ ವಾಸ್ ಪರ್ಫೆಕ್ಟ್ ಇನ್ ಟೇಬಲ್ಸ್, ನಾನು ಟೇಬಲ್ಸಲ್ಲಿ ಪರ್ಫೆಕ್ಟ್ ಇದ್ದೀನಿ. ಹಾಗಾದರೆ ಏನು ಮಾಡಬೇಕು? ನೋಡಿರಿ, ಇಲ್ಲಿ 12 ಮತ್ತು 18ನ್ನು ನೋಡ್ಕೋಬೇಕು. ಕೊಟ್ಟಿರುವಂಥ ಸಂಖ್ಯೆಗಳನ್ನು ನೋಡ್ಕೋಬೇಕು, ಅದು ಯಾವುದೇ ಸಂಖ್ಯೆ ಆಗಿರಲಿ. ಓಕೆನಾ, ಈಗ 12 ಮತ್ತು 18ರಲ್ಲಿ ಬಿಗ್ಗೆಸ್ಟ್ ನಂಬರ್, ದೊಡ್ಡ ಸಂಖ್ಯೆ ಯಾವುದೀಗ? 12 ಮತ್ತು 18ರಲ್ಲಿ ಬಿಗ್ಗೆಸ್ಟ್ ನಂಬರ್ ಯಾವುದಿದೆ? 18 ಅಂತಕ್ಕಂಥದ್ದು. 18. ಓಕೆನಾ, ಈ ಸಂಖ್ಯೆಯು 12ರಿಂದ ಭಾಗ ಹೋಗುತ್ತಾ? 12ರ ಬಗ್ಗೆ 18 ಬರ್ತದ? ಇಲ್ಲ, ಅಂದರೆ 18 ಅದ್ರ ಭಾಗ ಆಗಲ್ಲ. ನೆಕ್ಸ್ಟ್ 18ರ ಅಪವರ್ತ್ಯಗಳನ್ನು ಬರಿಬೇಕು, ಮಲ್ಟಿಪಲ್ಸ್ನ ಬರಿಬೇಕು. 18 2 ಜಾ 36. ಓಕೆ, 12 ಟೇಬಲಲ್ಲಿ 36 ಬರುತ್ತಾ? ಎಸ್. ಓಕೆ, ಹಾಗಾದರೆ 36 ಇಸ್ ದ ಸ್ಮಾಲೆಸ್ಟ್ ನಂಬರ್. LCM ಏನಾಗ್ತಾ ಇದೆ? 36 ಆಗ್ತಾ ಇದೆ. ಈ ಥರ ಕೂಡ ನೀವು LCMನ್ನು, ಬಿಗ್ಗೆಸ್ಟ್ ನಂಬರಿಂದ LCMನ್ನು ತೆಗಿಬೋದು. ಯಾವಾಗ ನಿಮಗೆ ಟೇಬಲ್ಸ್ಗಳು ಪರ್ಫೆಕ್ಟಾಗಿ ಬಂದರೆ, ಇಲ್ಲ ಮಲ್ಟಿಪ್ಲಿಕೇಶನ್ನ ಪರ್ಫೆಕ್ಟಾಗಿ ಮಾಡೋಕ್ಕೆ ಬಂದರೆ ಡೈರೆಕ್ಟಾಗಿ ನೀವು ಈ ಮೆಥಡನ್ನು ಮಾಡ್ಬೋದು. ಅಂಡರ್ಸ್ಟುಡ್? ಎಸ್. ದೆನ್ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 3. ವಾಟ್ ದೇ ಆರ್ ಗಿವನ್? If a square has side of 8 cm, what is its area? ಒಂದು ಚೌಕದ ಬಾಹುವಿನ ಉದ್ದ 8 ಸೆಂಟಿಮೀಟರ್ ಇದೆ. ಒಂದು ಚೌಕದ ಬಾಹುವಿನ ಉದ್ದ ಎಷ್ಟಿದೆ? ಬಾಹುವನ್ನು ಕೊಟ್ಟಿದ್ದಾರೆ. ದೇ ಆರ್ ಗಿವನ್ ದ ಸೈಡ್ ಆಫ್ ಅ ಸ್ಕ್ವೇರ್. ದೆನ್ ವಾಟ್ ಈಸ್ ಏರಿಯಾ? ನಿನ್ನೆ ನಾವು ಆಲ್ರೆಡಿ, ಅಂದರೆ ಹಿಂದಿನ ವಿಡಿಯೋದಲ್ಲಿ ನಾವು ಆಲ್ರೆಡಿ ನೋಡಿದ್ವಿ ಯಾವ ಥರ ನಮಗೆ ಏನು ಏರಿಯಾವನ್ನು ಕಂಡುಹಿಡಿಬೇಕು. ಓಕೆ, ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಏನು ಅಂತ ಬರೆಸಿದ್ದೆ ನಾನು. ಹೌದಾ? ವಿಸ್ತೀರ್ಣ ಮತ್ತು ಸುತ್ತಳತೆ ಎರಡೂ ಸೂತ್ರವನ್ನು ನಾನು ಬರೆಸಿದ್ದೆ. ಈಗ ಏನು ಮಾಡಿದರೆ, ಬಾಹುವನ್ನು ಕೊಟ್ಟಿದ್ದಾರೆ.
ಓಕೆನಾ. ಬಾಹುವನ್ನು ಕೊಟ್ಟಾಗ ವಿಸ್ತೀರ್ಣವನ್ನು ಕಂಡುಹಿಡಿದು ಬಹಳಷ್ಟು ಈಸಿ. ನಾವು ಇದನ್ನೇನಂತ ಬರಿತೀವಿ, ಬಾಹು ಸ್ಕ್ವೇರ್ ಅಂತ ಕರಿತೀವಿ. ಏನು, ವಿಸ್ತೀರ್ಣ ಯಾವುದ್ರದ್ದು, ಚೌಕದ ವಿಸ್ತೀರ್ಣ ಏನಾಗಿರುತ್ತೆ, ಬಾಹು ಸ್ಕ್ವೇರ್ ಅಥವಾ ಬಾಹು ಇಂಟು ಬಾಹು ಅಂತ ಕರಿತೀವಿ. ಎ ಸ್ಕ್ವೇರ್ ಅಂತ ಕೂಡ ಕರಿತೀವಿ. ಓಕೆನಾ. ದೆನ್ ಏರಿಯಾ ಈಸ್ ಈಕ್ವಲ್ಸ್ ಟು ಏರಿಯಾ ಆಫ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಆರ್ ಸೈಡ್ ಸ್ಕ್ವೇರ್ ಆರ್ ಸೈಡ್ ಇಂಟು ಸೈಡ್ ಅಂತ ಕರಿತೀವಿ. ಈಗ ಸೈಡ್ ಎಷ್ಟು ಕೊಟ್ಟಿದ್ದಾರೆ, 8 ಸೆಂಟಿಮೀಟರ್ ಕೊಟ್ಟಿದ್ದಾರೆ. 8 ಸ್ಕ್ವೇರ್ ಅಂದರೆ 8 ಇಂಟು 8, 8 8 ಜಾ 64. ಮುಂದೆ ಬಹಳಷ್ಟು ಇಂಪಾರ್ಟೆಂಟ್ ಯೂನಿಟ್ಗಳನ್ನು ಬರೆಯೋದು. ಓಕೆ, ಮೂಲಮಾನವನ್ನು ಬರೆಯೋದು. ಇಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಸೆಂಟಿಮೀಟರ್ ಸ್ಕ್ವೇರ್. ಯಾಕಂದರೆ ನಾವಿಲ್ಲಿ ಏರಿಯಾವನ್ನು ಕಂಡುಹಿಡಿತಾ ಇದ್ದೀವಿ. ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಸ್ಕ್ವೇರನ್ನು ಯಾವಾಗ ಯೂಸ್ ಮಾಡಬೇಕು, ಮೀಟ್ರ್ಗಳನ್ನು ಯಾವಾಗ ಯೂಸ್ ಮಾಡಬೇಕು. ಪೆರಿಮೀಟ್ರ್ ಕೊಟ್ಟಾಗ ಸೆಂಟಿಮೀಟ್ರ್ ಅಥವಾ ಮೀಟ್ರನ್ನು ಯೂಸ್ ಮಾಡಬೇಕು. ನೆಕ್ಸ್ಟ್ ಅದೇ ಥರ ಏರಿಯಾವನ್ನು ಕೊಟ್ಟಾಗ ಸೆಂಟಿಮೀಟರ್ ಸ್ಕ್ವೇರ್ ಆರ್ ಮೀಟರ್ ಸ್ಕ್ವೇರನ್ನು ನಾವಿಲ್ಲಿ ಯೂಸ್ ಮಾಡಬೇಕಾಗ್ತಾ ಇದೆ. ರೈಟ್, ಹಾಗಾದರೆ ಅರ್ಥ ಆಯ್ತಲ್ವ. ಈಗ ಏನು ಬರ್ತಾ ಇದೆ, ಇದು 64 ಸೆಂಟಿಮೀಟರ್ ಸ್ಕ್ವೇರ್ ಅಂತಕ್ಕಂಥದ್ದು ನಮಗೆ ರೈಟ್ ಆನ್ಸರ್ ಆಗ್ತಾ ಇದೆ. ಸೆಂಟಿಮೀಟರ್ ಸ್ಕ್ವೇರ್ ಅಂದರೂ ಒಂದೇ, ಸ್ಕ್ವೇರ್ ಸೆಂಟಿಮೀಟರ್ ಅಂದ್ರೂ ಒಂದೇ. ಓಕೆನಾ, ಚದರ ಸೆಂಟಿಮೀಟರ್ ಅಂತ ಕರಿತೀವಿ. ಓಕೆ, ಎಸ್. ದೆನ್ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ 4. ಓಕೆ, ಕ್ವಶನ್ ನಂಬರ್ 4ಕ್ಕಿಂತ ಮೊದಲು 2025ರಲ್ಲಿ ನಮ್ಮ ನವೋದಯ ಫಲಿತಾಂಶ, ಇದರಲ್ಲಿ ನಮಗೆ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಕೊಟ್ಟಿರುವಂಥ ಭಾರ್ಗವ್ ಎಲ್. ಓಕೆ, ಭಾರ್ಗವ್ ಎಲ್ ಅನ್ನುವಂಥ ವಿದ್ಯಾರ್ಥಿ ನಮ್ಮ ಕನ್ನಡ ಮೀಡಿಯಮಿಂದ ಮತ್ತು ಇಂಗ್ಲೀಷ್ ಮೀಡಿಯಮಿಂದ ಎರಡೂ ಮೀಡಿಯಮ್ನ ವಿದ್ಯಾರ್ಥಿಗಳನ್ನು ನಾವಿಲ್ಲಿ ಕೊಟ್ಟಿದ್ದೀವಿ. ನೆಕ್ಸ್ಟ್ ಇಲ್ಲಿ ರಿಸಲ್ಟನ್ನು ನಾವು ಪ್ರತಿ ವರ್ಷ ಅತಿ ಹೆಚ್ಚು ಫಲಿತಾಂಶವನ್ನು ಕೊಡುವಂಥ ಸಂಸ್ಥೆ ನಮ್ಮದು. ಓಕೆನಾ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಇನ್ನೂ ನಮ್ಮನ್ನು ಯಾರೂ ಕ್ರಾಸ್ ಮಾಡಿಲ್ಲ ಅಂತ ಹೇಳೋಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ. ಓಕೆನಾ, ಯಾಕಂದರೆ ಪ್ರತಿ ವರ್ಷ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಫಲಿತಾಂಶವನ್ನು ಕೊಡುವಂಥ ಸಂಸ್ಥೆ ನಮ್ಮ ದ್ರೋಣ ಕೋಚಿಂಗ್ ಕ್ಲಾಸಸ್ ಆಗಿದೆ. ಆದ್ದರಿಂದ ನಿಮಗೇನಾದರೂ ನವೋದಯ ಕ್ಲಾಸ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಕೆಳಗಡೆ ಕೊಟ್ಟಿರುವಂಥ ಅಥವಾ ಮೇಲ್ಗಡೆ ಇರುವಂಥ ನಂಬರ್ಸ್ಗಳಿಗೆ ನೀವು ಕರೆ ಮಾಡಿ ಅಡ್ಮಿಷನ್ಗಳನ್ನು ಕನ್ಫರ್ಮ್ ಮಾಡ್ಕೊರಿ. ಅದೇ ಥರ ಸೈನಿಕದಲ್ಲಿ ನಾವು 275 ಹೋದ ವರ್ಷ ಮಾಡಿದ್ದೀವಿ. ಓಕೆನಾ. ಅಭಿರಾಮ್ ರೆಡ್ಡಿ ಎನ್ನುವಂಥ ಹುಡುಗ ಈಗ ಆಲ್ರೆಡಿ ಸೈನಿಕ ಶಾಲೆಯಲ್ಲಿನೇ ಅವನು ಓದ್ತಾ ಇದ್ದಾನೆ. ಓಕೆ, ಇದೆಲ್ಲ ನಮ್ಮ 2025ರ ನವೋದಯದ ಫಲಿತಾಂಶ ಆಗಿದೆ. ಓಕೆನಾ. ರೈಟ್, ಯಾರಿಗಾದರೂ ಅಡ್ಮಿಷನ್ ಬೇಕಾದರೆ ನಾವು ಈಗ ಆಲ್ರೆಡಿ ನಂಬರ್ಸ್ಗಳನ್ನು ಕೊಟ್ಟಿದ್ದೀವಿ. ಆ ನಂಬರ್ಸ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಅಡ್ಮಿಷನ್ಗಳನ್ನು ಕನ್ಫರ್ಮ್ ಮಾಡ್ಕೋರಿ. ಅದೇ ಥರ ನಿಮಗೆ ನವೋದಯದಲ್ಲಿ ಆನ್ಲೈನ್ ಕ್ಲಾಸಸ್ಗಳು ಕೂಡ ಇರ್ತಾ ಇದ್ದಾವೆ. 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿಗೆ 3, 4, 5, 6. ಓಕೆನಾ. ಈ ಸ್ಟ್ಯಾಂಡರ್ಡ್ ಮಕ್ಕಳು ಏನು ಮಾಡ್ಬೋದು, ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ನೀವು ಇಲ್ಲಿ ತೆಗೆದುಕೊಳ್ಬೋದು. ಸಮ್ಮರಿಂದನೇ ಆನ್ಲೈನ್ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ನೀವು ಒಂದು ವೇಳೆ ಇಲ್ಲಿಗೆ ಬರೋದು ಆಗಿಲ್ಲ ಅಂತಂದರೆ ಆನ್ಲೈನ್ ಕ್ಲಾಸಸ್ಸಲ್ಲಿ ಇದೇ ಥರನೇ ನಿಮಗೆ ಲೈವ್ ಕ್ಲಾಸಸ್ಗಳನ್ನು, ಅಪ್ಲೋಡೆಡ್ ಕ್ಲಾಸ್ಗಳು ಇರೋದಿಲ್ಲ, ಲೈವ್ ಕ್ಲಾಸಸ್ಗಳು ಕೂಡ ಅಪ್ಲೋಡೆಡ್ ಲೈವ್ ಎರಡೂ ಕ್ಲಾಸಸ್ಗಳನ್ನು ನಿಮಗಿಲ್ಲಿ ಆನ್ಲೈನಲ್ಲಿ ನೀವು ತೆಗೆದುಕೊಳ್ಬೋದಾಗಿದೆ. ಓಕೆನಾ. ರೈಟ್, ಹಾಗಾದರೆ ನೆಕ್ಸ್ಟ್ ನೋಡೋಣ. ಕ್ವಶನ್ ನಂಬರ್ 4. ಸಾಲ್ವ್ 3/4 + 1/4. ಬಹಳಷ್ಟು ಸಿಂಪಲ್ ಆಗಿರ್ತಕ್ಕಂಥದ್ದು. ಇದನ್ನು ನಾವು ಸೊಲ್ಯೂಷನ್ ಮಾಡುವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಇಲ್ಲಿ ಡಿನಾಮಿನೇಟರ್, ಓಕೆನಾ, ಛೇದಗಳು ಸಮನಾಗಿದ್ದಾಗ ನಾವೇನು ಮಾಡ್ತೀವಿ, ಮೇಲ್ಗಡೆ ಇರುವಂತಹ ಅಂಶಗಳನ್ನು ಡೈರೆಕ್ಟಾಗಿ ಕೂಡಿಸ್ತೀವಿ. ಛೇದ ಎಷ್ಟಿದೆ, 4 ಇದೆ. ಅಂಶ ಎಷ್ಟಿದೆ, 4 ಆಗುತ್ತೆ. ಯಾಕಂದರೆ 3 + 1 4 ಆಗುತ್ತೆ. 4 1 1/1 ಅಂತಂದರೆ ಅದು ವಿಷಮ ಭಿನ್ನ ರಾಶಿ. ಅದಕ್ಕೆ ನಾವೇನು ಬರಿತೀವಿ, 1 ಅಂತ ಬರಿತೀವಿ. ಅಂಶ ಮತ್ತು ಛೇದ ಎರಡೂ ಸಮನಾಗಿದ್ದರೆ ಅಂತಹ ಭಿನ್ನರಾಶಿಗಳನ್ನು ನಾವು ವಿಷಮ ಭಿನ್ನರಾಶಿ ಅಂತ ಹೇಳಿ ಕರಿತೀವಿ. ಅಂಶ ಮತ್ತು ಛೇದ ಎರಡೂ ಸಮನಾಗಿದ್ದರೆ, ಇಫ್ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೋತ್ ಆರ್ ಸೇಮ್ ಇನ್ ಅ ಗಿವನ್ ಫ್ರ್ಯಾಕ್ಷನ್, ದ ಫ್ರ್ಯಾಕ್ಷನ್ ಈಸ್ ಕಾಲ್ಡ್ ಇಂಪ್ರಾಪರ್ ಫ್ರ್ಯಾಕ್ಷನ್. ನೆನಪಿಟ್ಕೋರಿ, ಇದು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗಾದರೆ 1 ಅಂತಕ್ಕಂಥದ್ದು ನಮಗೆ ರೈಟ್ ಆನ್ಸರ್ ಆಗ್ತಾ ಇದೆ. ಓಕೆನಾ, ಅರ್ಥ ಆಗ್ತಿದೆಯಲ್ವ ಹೇಳ್ತಾ ಇರೋದು. ರೈಟ್, ಹಾಗಾದರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 5 ಏನು ಕೊಟ್ಟಿದ್ದಾರೆ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಆ್ಯನ್ ಆ್ಯಂಗಲ್ ಇನ್ ಆ್ಯನ್ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್? ಸಮಬಾಹು ತ್ರಿಕೋನದ ಪ್ರತಿಯೊಂದು ಕೋನದ ಅಳತೆ. ಸಮಬಾಹು ಅಂತಂದರೆ ನೆನ್ಪಿಟ್ಕೋಬೇಕು, ಈಕ್ವಿಲ್ಯಾಟ್ರಲ್ ಅಂದರೆ ಎಲ್ಲ ಬಾಹುಗಳೇನಾಗಿರ್ತವೆ, ಸಮನಾಗಿರ್ತವೆ. ಅದಕ್ಕೆ ನಾವು ಸಮಬಾಹು, ಈಕ್ವಿಲ್ಯಾಟ್ರಲ್. ಆಲ್ ಸೈಡ್ಸ್ ಆರ್ ಈಕ್ವಲ್ ಇನ್ ಅ ಟ್ರಯಾಂಗಲ್ ಈಸ್ ಕಾಲ್ಡ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್.
ಓಕೆನಾ. ಎಲ್ಲ ಟ್ರಯಾಂಗಲಲ್ಲಿ ಅಂದರೆ ಕೊಟ್ಟಿರುವಂಥ ಟ್ರಯಾಂಗಲಲ್ಲಿ ಎಲ್ಲ ಸೈಡ್ಸ್, ಮೂರೂ ಸೈಡ್ಸ್ ಏನಾಗಿರ್ತವೆ, ಈಕ್ವಲ್ ಆಗಿರ್ತವೆ. ಹಾಗಾದರೆ ಒಂದು ಆ್ಯಂಗಲ್ನ ಸೈಡ್ ಎಷ್ಟಿರ್ತಾ ಇದೆ ಅಂತ ಕೇಳಿದರೆ, ಓಕೆನಾ. ಈಗ ಒಂದು ಟ್ರಯಾಂಗಲ್ ಅಂತಂದರೆ ಅದು ಕಂಪ್ಲೀಟಾಗಿ ಎಷ್ಟಿರ್ತಾ ಇದೆ, ನಮಗೆ 180 ಡಿಗ್ರಿ ಇರ್ತಾ ಇದೆ. ಓಕೆನಾ, ಡಿಗ್ರಿಲಿ ಕೇಳಿದ್ರೆ ಓಕೆ 180 ಡಿಗ್ರಿ ಇರ್ತಾ ಇದೆ. ಓಕೆನಾ, ರೈಟ್. ಹಾಗಾದರೆ ಎಷ್ಟು ಸೈಡ್ಸ್ ಇದ್ದಾವೆ ನಮಗೆ, 1 2 3, ಮೂರೂ ಸೈಡ್ಗೆ ಈಕ್ವಲ್ ಆಗಿ ಕೊಡಬೇಕಾದ್ರೆ ಡಿವೈಡೆಡ್ ಬೈ 3, 3 1 ಜಾ 3 6 ಜಾ 0ಗೆ 0, 60 ಡಿಗ್ರಿ ಅಂತಕ್ಕಂಥದ್ದು ನಮಗೆ ರೈಟ್ ಆನ್ಸರ್ ಆಗ್ತಾ ಇದೆ. ಓಕೆನಾ, ಒಂದೊಂದು ಆ್ಯಂಗಲ್ ಎಷ್ಟಿರ್ತಾ ಇದೆ, ಒಂದೊಂದು ಕೋನ 60 60 60, ಒಳಕೋನದ ಮೊತ್ತ 180 ಡಿಗ್ರಿ ಇರ್ತಾ ಇದೆ. ಅದಕ್ಕೆ ತ್ರಿಭುಜದ ಒಳಕೋನದ ಮೊತ್ತ 180 ಡಿಗ್ರಿ. ಹಾಗಾದರೆ ಒಂದು ಕೋನ ಎಷ್ಟಿರ್ತಾ ಇದೆ, 60 ಡಿಗ್ರಿ ಅಂತಕ್ಕಂಥದ್ದು ನಮಗೆ ರೈಟ್ ಆನ್ಸರ್ ಆಗ್ತಾ ಇದೆ. ಆಪ್ಷನ್ ಸಿ ಅಂತಕ್ಕಂಥದ್ದು ಇಲ್ಲಿ ರೈಟ್ ಆನ್ಸರ್ ಆಗ್ತಾ ಇದೆ. ಅರ್ಥ ಆಗ್ತಿದೆ ಅಲ್ವಾ, ನೆನ್ಪಿಟ್ಕೋಬೇಕು. ಓಕೆ, ಚೌಕದ ಎಷ್ಟಿರ್ತಾ ಇದೆ, 360. ಚೌಕ ಮತ್ತು ಆಯತದ ಒಳಕೋನದ ಮೊತ್ತ 360 ಇರ್ತಾ ಇದೆ. ಒಂದು ಕೋನ ನಿಮಗೆ 90 ಡಿಗ್ರಿ ಇರ್ತಾ ಇದೆ. ಚೌಕ ಮತ್ತು ಆಯತದಲ್ಲಿ ಒಂದು ಕೋನದ ಅಳತೆ 90 ಡಿಗ್ರಿ ಇರುತ್ತೆ. ಅರ್ಥ ಆಯ್ತಲ್ವಾ, ರೈಟ್. ದೆನ್ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ 6. ಎ ಮ್ಯಾನ್ ಬೈಸ್ ಎ ಪೆನ್ ಫಾರ್ ₹40 ಆ್ಯಂಡ್ ಸೆಲ್ ಇಟ್ ಫಾರ್ 50. ವಾಟ್ ಈಸ್ ದಿಸ್ ಪ್ರಾಫಿಟ್? ನೋಡಿರಿ, ಬಹಳಷ್ಟು ಸಿಂಪಲ್ ಆಗಿರುವಂಥ ಕ್ವಶನ್. ಒಬ್ಬ ವ್ಯಕ್ತಿಯು ಒಂದು ಪೆನ್ನನ್ನು 40ಕ್ಕೆ ಖರೀದಿಸಿ 50ಕ್ಕೆ ಮಾರುತ್ತಾನೆ. ಹಾಗಾದರೆ ಅವನ ಲಾಭ ಎಷ್ಟು? ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್, ಬಾಯಲೇನೆ ಹೇಳ್ಬೋದು, ಲೆಕ್ಕ ಮಾಡುವಂಥ ಅವಶ್ಯಕತೆನೇ ಇಲ್ಲ ಇಲ್ಲಿ. ಓಕೆನಾ, 50 ರೂಪಾಯಿಗೆ ಮಾರಿದಾನೆ, 40 ರೂಪಾಯಿಗೆ ತಂದಿದ್ದಾನೆ. ಓಕೆನಾ, ತಂದ ಬೆಲೆ ಕಡಿಮೆ ಇದೆ ಅಂತಂದರೆ, ಓಕೆನಾ, ಮಾರಿದ್ದಕ್ಕಿಂತ ತಂದಿದ್ದು ಕಡಿಮೆ ಇದೆ ಅಂತಂದರೆ ಕಂಪಲ್ಸರಿ ನಮಗೇನಾಗುತ್ತದು ಲಾಭನೇ ಆಗ್ತಾ ಇದೆ. ಓಕೆನಾ, ಹಾಗಾದರೆ ತಂದಿದ್ದೆಷ್ಟಕ್ಕೆ 40ಕ್ಕೆ, ಮಾರಿದ್ದೆಷ್ಟಕ್ಕೆ 50ಕ್ಕೆ. ಹಾಗಾದರೆ ಅವನಿಗೆ ಎಷ್ಟು ಲಾಭ ಆಯಿತು? 50 ಮೈನಸ್ 40 ಈಸ್ ಈಕ್ವಲ್ಸ್ ಟು 10. ಇಂಥ ಕ್ವಶನ್ಸ್ಗಳನ್ನು ಕೂಡ ನಿಮಗೆ ಮುರಾರ್ಜಿ ಎಕ್ಸಾಮ್ಸಲ್ಲಿ ಕೇಳ್ತಾರೆ, ನೆನ್ಪಿಟ್ಕೋಬೇಕು. 10 ರೂಪಾಯಿ ಲಾಭ ಆಗ್ತಾ ಇದೆ. ಅರ್ಥ ಆಯ್ತಲ್ವಾ? ಓಕೆ, ರೈಟ್. ದೆನ್ ಕ್ವಶನ್ ನಂಬರ್ 7. ಓಕೆ, ಕ್ವಶನ್ ನಂಬರ್ 7ಕ್ಕೆ ಹೋಗೋದಕ್ಕಿಂತ ಮೊದಲು ಕಿತ್ತೂರು ಶಾಲೆ, ಓಕೆನಾ, ಬಾಲಕಿಯರ, ಓಕೆ, ಇಡೀ ನಮ್ಮ ದೇಶದಲ್ಲಿ ಒಂದೇ ಕಿತ್ತೂರು ಸೈನಿಕ ಶಾಲೆ ಇರ್ತಕ್ಕಂಥದ್ದು. ಅದು ಓನ್ಲಿ ಫಾರ್ ಗರ್ಲ್ಸ್. ಓಕೆನಾ, ಆ ಗರ್ಲ್ಸ್ ಸೈನಿಕ ಶಾಲೆಯಲ್ಲಿ ನಮಗೆ 34 ವಿದ್ಯಾರ್ಥಿಗಳು ಏನು ಮಾಡಿದ್ರು ಅಂತಂದರೆ ಎಕ್ಸಾಮನ್ನು ಬರೆದಿದ್ರು. ಅದರಲ್ಲಿ 18 ಜನ ಮಕ್ಕಳು ಆ ಸೈನಿಕ ಶಾಲೆಗೆ ಆಯ್ಕೆಯಾಗಿದ್ದಾರೆ. ಈಗಲೂ ಕೂಡ ಈ ಮಗು ಮತ್ತು ಇನ್ನೊಂದು 2-3 ಜನ ಏನು ಮಾಡಿದ್ದಾರೆ ಅಂತಂದರೆ ಅಲ್ಲೇ ಕಿತ್ತೂರು ಸೈನಿಕ ಶಾಲೆಯಲ್ಲಿ ಈಗ ಆಲ್ರೆಡಿ ಅವರು ಸ್ಟಡಿನ ಮಾಡ್ತಿದ್ದಾರೆ. ಓಕೆನಾ, ಇಲ್ಲಿ ಕೂಡ ನಾವು ಒಳ್ಳೆಯ ಫಲಿತಾಂಶವನ್ನು ಕೊಟ್ಟು ಆ ಕಿತ್ತೂರು ಸೈನಿಕ ಶಾಲೆಯಲ್ಲೂ ಕೂಡ ನಮ್ಮ ಮಕ್ಕಳನ್ನು ನಾವು ಏನು ಮಾಡಿದ್ದೀವಿ, ಕಳಿಸಿದ್ದೀವಿ. ಓಕೆ, ನಾವು ಅವರಿಗೆ ಒಳ್ಳೆಯ ಒಂದು ಕೋಚಿಂಗನ್ನು ಕೊಟ್ಟು ನಾವು ಕೂಡ ಆ ಮಕ್ಕಳನ್ನು ಕಳಿಸಿದ್ದೀವಿ. ನೀವು ಕೂಡ ಅಡ್ಮಿಷನ್ಗಳನ್ನು ಅಥವಾ ನಿಮ್ಮ ಮಕ್ಕಳನ್ನು ಕೂಡ ನೀವು ಕಿತ್ತೂರು ಸೈನಿಕ ಶಾಲೆಗೆ ಕಳಿಸ್ಬೇಕಾಗಿತ್ತು ಅಂತಂದರೆ ನಮ್ಮನ್ನು ಇವತ್ತೇ ಕಾಂಟ್ಯಾಕ್ಟ್ ಮಾಡಿ, ಕಾಂಟ್ಯಾಕ್ಟ್ ನಂಬರ್ಗಳನ್ನು ಕೊಟ್ಟಿದ್ದೀವಿ. ಓಕೆನಾ, ಸಮ್ಮರ್ ಕ್ಲಾಸಸ್ಗಳು ಕೂಡ ಏನಾಗ್ತಾ ಇದ್ದಾವೆ, ಸ್ಟಾರ್ಟ್ ಆಗ್ತಾ ಇದ್ದಾವೆ. ಏಪ್ರಿಲ್ 1ರಿಂದ ಕ್ಲಾಸಸ್ಗಳು ಪ್ರಾರಂಭ ಆಗ್ತಿದ್ದಾವೆ. ಓಕೆ, ಹಾಗಾದರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 7. ಹೌ ಮೆನಿ ಸೆಕೆಂಡ್ಸ್ ಆರ್ ದೇರ್ ಇನ್ 5 minutes? 5 ನಿಮಿಷಗಳಲ್ಲಿ ಎಷ್ಟು ಸೆಕೆಂಡುಗಳಿವೆ? 5 ನಿಮಿಷಗಳಲ್ಲಿ ಇರುವಂತಹ ಸೆಕೆಂಡುಗಳು. ಓಕೆ, ನಿಮಗೆ 5 ನಿಮಿಷದಲ್ಲಿ ಎಷ್ಟು ಸೆಕೆಂಡ್ ಅದಾವಂತ ಗೊತ್ತಾಗಬೇಕಾದ್ರೆ ಫಸ್ಟ್ ನಿಮಗೆ 1 ನಿಮಿಷದಲ್ಲಿ ಎಷ್ಟು ಸೆಕೆಂಡ್ ಅದಾವಂತ ಗೊತ್ತಾಗಬೇಕು. ಹೌದಾ? 1 ನಿಮಿಷದಲ್ಲಿ ನಿಮಗೆ ಒಟ್ಟು 60 ಸೆಕೆಂಡ್ಗಳಿರ್ತಾವೆ. ಎಷ್ಟು ಸೆಕೆಂಡ್ ಇರ್ತವೆ? 60 ಸೆಕೆಂಡ್ಗಳಿರ್ತವೆ. ಅದೇ ಥರ ನಮಗೆ 5 ನಿಮಿಷದಲ್ಲಿ ಎಷ್ಟು ಸೆಕೆಂಡ್ ಬರ್ತವೆ ಅಂತಂದರೆ 60 × 5, 5 30, 0ಗೆ 0, 300 ಸೆಕೆಂಡುಗಳು ನಮಗೆ 5 ನಿಮಿಷದಲ್ಲಿ ಸಿಗ್ತಾ ಇದೆ. 1 ಗಂಟೆಗೆ 3600 ಸೆಕೆಂಡ್ಗಳು ಇರ್ತವೆ. ಹಾಗಾದರೆ 5 ನಿಮಿಷಕ್ಕೆ ಎಷ್ಟಿರ್ತವೆ ಅಂತಂದರೆ ನಮಗೆ 300 ಸೆಕೆಂಡ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗ್ತಾ ಇದೆ. 300 ಸೆಕೆಂಡ್ಸ್ ಆರ್ ದೇರ್ ಇನ್ 5 minutes. 5 ನಿಮಿಷದಲ್ಲಿ ನಮಗೆ 300 ಸೆಕೆಂಡ್ಗಳು ಇರ್ತಿದ್ದಾವೆ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನಂಬರ್
8. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಪ್ರೈಮ್ ನಂಬರ್? ಕೆಳಗಿನವುಗಳಲ್ಲಿ ಯಾವುದು ಅವಿಭಾಜ್ಯ ಸಂಖ್ಯೆ? ಅವಿಭಾಜ್ಯ ಸಂಖ್ಯೆ ಅಂದರೆ ಏನು ಅಂತ ನಿಮಗೆ ಗೊತ್ತಿರಬೇಕು. ಅವಿಭಾಜ್ಯ ಸಂಖ್ಯೆ ಅಂತಂದರೆ ಯಾವ ಸಂಖ್ಯೆಯು ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗುತ್ತೋ ಅಂತಹ ಸಂಖ್ಯೆಗಳನ್ನು ನಾವು ಏನಂತ ಕರಿತೀವಿ? ಅವಿಭಾಜ್ಯ ಸಂಖ್ಯೆಗಳಂತ ಕರಿತೀವಿ. ಯಾವ ಸಂಖ್ಯೆಯು ಕೇವಲ ಎರಡೇ ಅಪವರ್ತನಗಳನ್ನು ಹೊಂದಿದೆಯೋ ಅಂತಹ ಸಂಖ್ಯೆಗಳನ್ನು ನಾವು ಅವಿಭಾಜ್ಯ ಸಂಖ್ಯೆ ಅಂತೇಳಿ ಕರಿತೀವಿ. ದ ನಂಬರ್ ವಿಚ್ ಹ್ಯಾಸ್ ಓನ್ಲಿ 2 ಫ್ಯಾಕ್ಟರ್ಸ್. ಯಾವ ನಂಬರ್ಗೆ ಎರಡೇ ಫ್ಯಾಕ್ಟರ್ ಇರ್ತವೆ ಅಂದರೆ ಎರಡೇ ನಂಬರಿಂದ ಡಿವೈಡ್ ಆಗ್ತವೆ, ಆ ಎರಡು ನಂಬರ್ ಯಾವುವು ಅಂತಂದರೆ ಒಂದು ಮತ್ತು ಅದೇ ನಂಬರ್. ಒಂದು ಎಕ್ಸಾಂಪಲ್, ಈಗ ನಾನೀಗ 5 ಅಂತ ತೊಗೊಂಡೆ ಅಂತ ಅನ್ಕೋರಿ. ಈ 5 ಯಾವ್ಯಾವ ಟೇಬಲಿಂದ ಹೋಗುತ್ತೆ? 1 ಮತ್ತು 5ಇಂದ ಮಾತ್ರ ಹೋಗುತ್ತೆ, ಬೇರೆ ನೀವು ಯಾವುದೇ ಟೇಬಲಿಂದ ಹೋಗೋದೇ ಇಲ್ಲ. ಯಾಕೆ ಹೋಗಲ್ಲ ಅಂತಂದರೆ 5 ಈಸ್ ಅ ಪ್ರೈಮ್ ನಂಬರ್. 5 ಅಂತಕ್ಕಂಥದ್ದು ಇದು ಅವಿಭಾಜ್ಯ ಸಂಖ್ಯೆ. ಓಕೆನಾ? ಹಾಗಾದರೆ ಇಂಥ ಅವಿಭಾಜ್ಯ ಸಂಖ್ಯೆ ಯಾವುದು ಕೊಟ್ಟಿರ್ತಕ್ಕಂಥದ್ರಲ್ಲಿ? ರೈಟ್, ನೋಡ್ತಾ ಹೋಗ್ರಿ. ಹಾಗಾದರೆ ಕೊಟ್ಟಿರ್ತಕ್ಕಂಥ 9 ಅಂತಕ್ಕಂಥದ್ದಕ್ಕೆ ಓಕೆ 9ನ್ನು ನೋಡಿಲಿ ನಾವು ಯಾವ್ಯಾವ ಸಂಖ್ಯೆಯಿಂದ ಭಾಗಿಸ್ಬೋದು? 1ರಿಂದ ಭಾಗಿಸ್ಬೋದು, 3ರಿಂದ ಭಾಗಿಸ್ಬೋದು, ಅದಾದಮೇಲೆ 9ರಿಂದ ಭಾಗಿಸ್ಬೋದು. ಅಂದರೆ ಇದಕ್ಕೆ 3 ಅಪವರ್ತನಗಳಿವೆ, 3 ಫ್ಯಾಕ್ಟರ್ಸ್. 9 ಹ್ಯಾಸ್ 3 ಫ್ಯಾಕ್ಟರ್ಸ್. ಅಂದರೆ 9 ಅಂತಕ್ಕಂಥದ್ದು ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ. ನೆಕ್ಸ್ಟು 15 ಈಸ್ ಅ ನಾಟ್ ಪ್ರೈಮ್ ನಂಬರ್. ಓಕೆ, ಯಾಕೆ ಇದು ಪ್ರೈಮ್ ನಂಬರ್ ಅಲ್ಲ ಅಂದರೆ ಇದು 1ಇಂದ ಡಿವೈಡ್ ಆಗುತ್ತೆ. ನೆಕ್ಸ್ಟ್ 3 5s are 15, 5 3s are 15, 15 1s are 15. ಇದಕ್ಕೆ 4 ಫ್ಯಾಕ್ಟರ್ಸ್ಗಳಿದ್ದಾವೆ. ಓಕೆನಾ? ಹಾಗಾದರೆ 15 ಕೂಡ ಪ್ರೈಮ್ ನಂಬರ್ ಆಗೋದಿಲ್ಲ. 17 ಅಂತಕ್ಕಂಥದ್ದು ಇದು ಪ್ರೈಮ್ ನಂಬರ್ ಆಗ್ತಾ ಇದೆ. ಇದು 1 ಮತ್ತು 17ಇಂದ ಮಾತ್ರ ಡಿವೈಡ್ ಆಗುತ್ತೆ, ಬೇರೆ ಯಾವುದೇ ನಂಬರಿಂದ ಇದು ಡಿವೈಡ್ ಆಗಲ್ಲ. ಅದಕ್ಕೆ 17 ಅಂತಕ್ಕಂಥದ್ದು ನಮಗೆ ರೈಟ್ ಆನ್ಸರ್ ಆಗುತ್ತೆ. ಹಾಗಾದರೆ 21 ಯಾವುದರಿಂದ ಡಿವೈಡ್ ಆಗುತ್ತೆ ನೋಡಿ. ನಾನು ಏನು ಫ್ಯಾಕ್ಟರ್ಸ್ಗಳನ್ನು ಯಾವ ಥರ ಬರೀಬೇಕು ಅಂಥೇಳಿ ನನ್ನ ಹಿಂದಿನ ವೀಡಿಯೋದಲ್ಲಿ ಕೂಡ ಹೇಳಿದ್ದೆ. ಓಕೆನಾ? ರೈಟ್, ಹಾಗಾದರೆ 21 ನೋಡಿ, 1ಇಂದ ಡಿವೈಡ್ ಆಗುತ್ತೆ, 2ಇಂದ ಹೋಗಲ್ಲ, 3 7s are 21, 7 3s are 21, ನೆಕ್ಸ್ಟು 21 1s are 21. ಓಕೆ, ಇಲ್ಲಿ ಕೂಡ 4 ಫ್ಯಾಕ್ಟರ್ಸ್ ಇದ್ದಾವೆ. ಈ 21 ಕೂಡ ಪ್ರೈಮ್ ನಂಬರ್ ಆಗೋದಿಲ್ಲ. ಹಾಗಾದರೆ ನಮಗೆ ಪ್ರೈಮ್ ನಂಬರ್ ಯಾವುದಾಗ್ತಾ ಇದೆ? 17 ಅಂತಕ್ಕಂಥದ್ದು ಪ್ರೈಮ್ ನಂಬರ್. ಕೊಟ್ಟಿರುವಂಥ ನಂಬರ್ಸಲ್ಲಿ ಪ್ರೈಮ್ ನಂಬರ್ 17 ಇಸ್ ದ ರೈಟ್ ಆನ್ಸರ್. ಯಾವ ನಂಬರ್ ಕೇವಲ ಎರಡೇ ಸಂಖ್ಯೆಯಿಂದ ಡಿವೈಡ್ ಆಗುತ್ತೆ ನೋಡ್ರಿ, ಅದಕ್ಕೆ ನಾವೇನಂತ ಕರಿತೀವಿ? ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಹಾಗಾದರೆ 1 ಅಂತಕ್ಕಂಥದ್ದು ಏನು ಸರ್? 1 ಈಸ್ ನೈದರ್ ಪ್ರೈಮ್ ನಾರ್ ಕಾಂಪೋಸಿಟ್. 1 ಅಂತಕ್ಕಂಥದ್ದು ಅವಿಭಾಜ್ಯ ಸಂಖ್ಯೆಯೂ ಅಲ್ಲ, ಅದು ಭಾಜ್ಯ ಸಂಖ್ಯೆಯೂ ಅಲ್ಲ. 1ರಿಂದ ಮಾತ್ರ ಡಿವೈಡ್ ಆಗುತ್ತೆ, ಬೇರೆ ಯಾವುದರಿಂದನೂ ಡಿವೈಡ್ ಆಗಲ್ಲ. ಅದಕ್ಕೆ ಅದು ಅವಿಭಾಜ್ಯ ಸಂಖ್ಯೆಯೂ ಅಲ್ಲ, ಭಾಜ್ಯ ಸಂಖ್ಯೆಯೂ ಅಲ್ಲ. ಅರ್ಥ ಆಯ್ತಾ? ರೈಟ್. ಹಾಗಾದರೆ ನೆಕ್ಸ್ಟ್ ಕ್ವಶನ್ ನಂಬರ್ 9. ರೈಟ್ 0.75 ಆ್ಯಸ್ ಅ ಫ್ರ್ಯಾಕ್ಷನ್. 0.75 ಭಿನ್ನ ರಾಶಿಯಾಗಿ ಬರೆಯಿರಿ ಅಂತ ಹೇಳಿದ್ದಾರೆ. ಭಿನ್ನ ರಾಶಿಯಲ್ಲಿ ಬರೀಬೇಕಾಗಿತ್ತು ಅಂದರೆ ಫಸ್ಟ್ ನೀವು ಕೊಟ್ಟಿರುವಂಥ ನಂಬರ್ಸನ್ನು ಬರ್ಕೋರಿ. 0.75. ಇನ್ನೊಂದು ಸಿಂಪಲ್ ಟ್ರಿಕ್ ಹೇಳ್ತೀನಿ, ನೆನಪಿಟ್ಕೊಂಡ್ಬಿಡ್ರಿ. ಪಾಯಿಂಟ್ ಆದ ತಕ್ಷಣ ಎಷ್ಟು ಅಂಕಿಗಳಿದಾವೆ? ಇಲ್ಲಿ 2 ಅಂಕಿಗಳಿದ್ದಾವೆ. ಪಾಯಿಂಟ್ ಆದ ತಕ್ಷಣ 2 ಅಂಕಿಗಳಿದ್ದಾವೆ ಅಂತಂದರೆ ಛೇದದಲ್ಲಿ ನೀವು 2 ಸೊನ್ನೆಗಳನ್ನು ಬರೀರಿ, ಅಂದರೆ 100 ಬರೀರಿ. ಓಕೆನಾ? ರೈಟ್. ಪಾಯಿಂಟ್ ಆದ ತಕ್ಷಣ ಏನು ನಂಬರ್ ಐತೆ ನೋಡಿ ಅದನ್ನು ಆ್ಯಸ್ ಇಟ್ ಈಸ್ ಬರೆದು ಬಿಡ್ರಿ. ಇಲ್ಲಿ ಮೇಲೆ ಪಾಯಿಂಟ್ ಆದ ತಕ್ಷಣ ಯಾವ ನಂಬರ್ ಇದೆ ಅದನ್ನು ಆ್ಯಸ್ ಇಟ್ ಈಸ್ ಬರೀರಿ. ಓಕೆ, 75/100 ಅಂತಕ್ಕಂಥ ಇದು ಫ್ರ್ಯಾಕ್ಷನ್ ಫಾರ್ಮ್ ಆಯಿತು. ಬಟ್ ಇಲ್ಲಿ ಆ ಫ್ರ್ಯಾಕ್ಷನ್ ಫಾರ್ಮಲ್ಲಿ ಕೊಟ್ಟಿಲ್ಲ. ಅವಾಗ ಏನು ಮಾಡಬೇಕು? ಇದು ಭಾಗ ಹೋಗುತ್ತೆ. ಇದನ್ನೇನು ಮಾಡಬೇಕು? ಭಾಗ ಮಾಡಬೇಕು. ಯಾವುದರಿಂದ ಭಾಗ ಹೋಗುತ್ತೆ ನೋಡಿರಿ. 25 3 75, 25 4 100. ಅಂದರೆ 0.75 ಅಂದರೆ 3/4 ಅಂತಕ್ಕಂಥದ್ದು ನಮಗೆ ರೈಟ್ ಆನ್ಸರ್ ಆಗ್ತಾಯಿದೆ. 3/4ನ ನೀವು ಮತ್ತೆ ಡೆಸಿಮಲಿ ಕನ್ವರ್ಟ್ ಮಾಡಿದ್ರೆ ನಮಗೇನು ಬರುತ್ತೆ? 0.75 ಬರುತ್ತೆ. ಹಾಗಾದರೆ 3/4 ಅಂತಕ್ಕಂಥದ್ದು ಆಪ್ಷನ್ ಸಿ ನಮಗೆ ರೈಟ್ ಆನ್ಸರ್ ಆಗ್ತಿದೆ. ಐ ಥಿಂಕ್ ಆಲ್ ಆರ್ ಅಂಡರ್ಸ್ಟುಡ್ ದಿಸ್ ಒನ್. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ 10. ಎಸ್, ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಕ್ವಶನ್ ನಂಬರ್ 10. ಓಕೆ, ಇದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಒಂದು ವಿಡಿಯೋವನ್ನೇ ನಿಮಗೆ ಮಾಡಿ ಹಾಕಿದ್ದೀವಿ. ನಮ್ಮ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಯೂಟ್ಯೂಬ್ ಚಾನಲಲ್ಲಿ ಸೆಕೆಂಡ್ ಬರುವಂಥದ್ದೇ ಈ ವಿಡಿಯೋ ಆಗಿರ್ತದೆ. ಓಕೆನಾ? ಅಲ್ಲಿ ಒಂದು ಪಿನ್ ಮಾಡಿ ಕೂಡ ಇಟ್ಟಿರ್ತೀವಿ. ಆ ವಿಡಿಯೋವನ್ನು ನೀವು ಕಂಪ್ಲೀಟಾಗಿ ನೋಡಿದರೆ ಈ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು
ನಿಮಗೆ ಅಲ್ಲಿ ಸಿಗುತ್ತೆ. ಸರ್ ನನಗೆ ಅದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ ಇಲ್ಲಿ ಕಾಣ್ತಿದೆ ಅಲ್ವಾ 9741312170 ಈ ನಂಬರ್ಗೆ ಜಸ್ಟ್ ನೀವು ವಾಟ್ಸಪ್ಪಿಗೆ ಹಾಯ್ ಅಂತೇಳಿ ಒಂದು ಮೆಸೇಜನ್ನು ಹಾಕಿದರೆ ಸಾಕು, ಇಮ್ಮಿಡಿಯೇಟ್ ನಿಮಗೆ ಲಿಂಕ್ಗಳು ಬರ್ತವೆ. ಓಕೆನಾ, OMR ಯಾವ ಥರ ತುಂಬಬೇಕು, ಕ್ವಶನ್ ಪೇಪರ್ ಯಾವ ಥರ ಇರ್ತಾ ಇದ್ದಾವೆ, ನೆಕ್ಸ್ಟು ಈ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಬಗ್ಗೆ ನಾವು ಏನೇನನ್ನ ತರಬೇಕು, ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಯಾವ ಥರ ಇರ್ತಾ ಇದೆ, ಯಾವ ಮಕ್ಕಳಿಗೆ ಇರ್ತಾ ಇದೆ ಅಂಥೇಳಿ ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥ ವಿಡಿಯೋ ನಿಮಗೆ ಸಿಗ್ತಾ ಇದೆ. ಜಸ್ಟ್ ನೀವೇನು ಮಾಡಬೇಕು ಅಂತಂದರೆ ಈ ನಂಬರ್ಗೆ ಒಂದು ಹಾಯ್ ಅಂತೇಳಿ ಮೆಸೇಜ್ ಹಾಕಿದರೆ, ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿರಿ, ಇಲ್ಲ ಕಾಲ್ ಮಾಡಿದರೂ ಕೂಡ ನಿಮಗೆ ಇದ್ರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಕೊಡ್ತಾ ಇದ್ದೀವಿ. ಓಕೆನಾ, ರೈಟ್. ಹಾಗಾದರೆ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಬಗ್ಗೆ ನಾವು ಹೇಳುವಂಥ ಅವಶ್ಯಕತೆಯೇ ಇಲ್ಲ, ಯಾಕಂದರೆ ನೀವು ಜಸ್ಟ್ ಈ ನಂಬರಿಗೆ ಒಂದು ಹಾಯ್ ಅಂತೇಳಿ ಮೆಸೇಜ್ ಹಾಕಿದರೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಿಮಗೆ ಅಲ್ಲಿ ನಾವು ಕೊಡೋ ವ್ಯವಸ್ಥೆಯನ್ನು ಮಾಡಿದ್ದೀವಿ. ನೆಕ್ಸ್ಟ್ ಅದೇ ಥರ ಎಕ್ಸಾಮ್ ಯಾವಾಗ ಇರ್ತಾ ಇದೆ ಅಂತಂದರೆ ಇದೇ ಮಾರ್ಚ್ 22 ಸಂಡೇ ಮಾರ್ನಿಂಗ್ 11 o'clock ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ನೀವು 10 ಗಂಟೆ ಅನ್ನೋದ್ರಲ್ಲಿ ಇಲ್ಲಿ ಬಂದು ಹಾಲ್ ಟಿಕೆಟನ್ನು ಇಸ್ಕೊಂಡು ನೀವೇನು ಮಾಡಬೇಕು, ಎಕ್ಸಾಮನ್ನು ಬರಲಿಕ್ಕೆ ಹೋಗಬೇಕಾಗ್ತಾ ಇದೆ. ಎಕ್ಸಾಕ್ಟ್ ಶಾರ್ಪ್ 11ಗೆ ಏನಾಗ್ತಾ ಇದೆ, ನಮಗೆ ಎಕ್ಸಾಮು ಸ್ಟಾರ್ಟ್ ಆಗ್ತಾ ಇದೆ. ಎಕ್ಸಾಮ್ ನಡೆಯುವಂಥದ್ದು ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ SGM PU ಕಾಲೇಜ್ ಪೆಟ್ರೋಲ್ ಬಂಕ್ ಹಿಂದ್ಗಡೆ ನಿಮಗೆ ಇಲ್ಲಿ ಎಕ್ಸಾಮನ್ನು ನಡೆಸ್ತಾ ಇದ್ದೀವಿ. ಮೊಳಕಾಲ್ಮೂರು ತಾಲೂಕು, ಜಿಲ್ಲೆ ಚಿತ್ರದುರ್ಗದಲ್ಲಿ ಎಕ್ಸಾಮನ್ನು ನಡೆಸ್ತಾ ಇದ್ದೀವಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಹೇಳಿದೇನಲ್ವಾ, ಈ ನಂಬರ್ಗೆ ಜಸ್ಟ್ ಒಂದು ಹಾಯ್ ಅಂತೇಳಿ ಮೆಸೇಜ್ ಹಾಕಿದರೆ ಕಂಪ್ಲೀಟ್ ಎಕ್ಸ್ಪ್ಲೇಷನ್ ನಿಮಗೆ ಬರ್ತಾ ಇದೆ. ಓಕೆ, ಯಾರು ಎಕ್ಸಾಮ್ನ ಬರಿಬೋದು ಅಂದರೆ 3 ಮತ್ತು 4ನೇ ತರಗತಿ, ಪ್ರಸ್ತುತ ಪ್ರೆಸೆಂಟ್ 3 ಮತ್ತು 4 ಇರಬೇಕು. ನೆಕ್ಸ್ಟ್ ಮುಂದೆ ಜೂನಿಂದ ಅವರು 4ನೇ ತರಗತಿ ಆಗ್ತಿರಬೇಕು. ನೆಕ್ಸ್ಟ್ ಜೂನಿಂದ ಅವರು 5th ಸ್ಟ್ಯಾಂಡರ್ಡ್ ಆಗ್ತಿರಬೇಕು. ಓಕೆ, ನೆಕ್ಸ್ಟ್ ಜೂನಿಂದ 4 ಮತ್ತು 5ನೇ ತರಗತಿ ಆಗ್ತಿರುವಂಥ ಮಕ್ಕಳು ಮಾತ್ರ ಈ ಎಕ್ಸಾಮನ್ನು ಬರಿಬೋದಾಗಿದೆ. ಓಕೆನಾ, ರೈಟ್. ಹಾಗಾದರೆ ನೆಕ್ಸ್ಟ್ ನಮ್ಮ ಕ್ವಶನ್ ನಂಬರ್ 10 ಅನ್ನು ನೋಡೋಣ. ಏನು ಕೊಟ್ಟಿದ್ದಾರೆ, ಇಫ್ ಲೆಂತ್ 5 cm and breadth 3 cm, find the perimeter of rectangle. ಒಂದು ವೇಳೆ ಉದ್ದ 5 ಸೆಂಟಿಮೀಟರ್ ಮತ್ತು ಅಗಲ 3 ಸೆಂಟಿಮೀಟರ್ ಇದ್ದರೆ ಆಯತದ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಓಕೆನಾ, ಉದ್ದ ಮತ್ತು ಅಗಲಗಳು ಬೇರೆ ಬೇರೆ ಇದಾವೆ ಅಂದರೆ ಇದು ಏನಾಗಿರುತ್ತೆ, ಒಂದು ಆಯತ ಆಗಿರುತ್ತೆ. ಎಲ್ಲ ಚೌಕಗಳು ಕೂಡ ಆಯತನೇ ಆಗಿರ್ತವೆ. ಇದು ಕೂಡ ಪಾಯಿಂಟು ನೆನಪಿಟ್ಕೋಬೇಕು. ಹಾಗಾದ್ರೆ ಏನು ಕಂಡುಹಿಡಿಯಕ್ಕೆ ಹೇಳಿರಲಿ, ಪೆರಿಮೀಟರ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಪೆರಿಮೀಟರ್ ಅಂದರೆ ಸುತ್ತಳತೆ ಅಂತ ಕರಿತೀವಿ. ನಾವು ಆಯತದ ಸುತ್ತಳತೆಯನ್ನು ನೋಡಬೇಕಾದ್ರೆ 2 into ಲೆಂತ್ ಪ್ಲಸ್ ಬ್ರೆಡ್ತ್ ಅಂತ ಕರಿತೀವಿ. ಓಕೆ, ರೈಟ್. ಹಾಗಾದರೆ 2 into ಲೆಂತ್ ಎಷ್ಟಿದೆ ನಮ್ಮದು, 5 ಸೆಂಟಿಮೀಟ್ರ್ ಇದೆ, ಪ್ಲಸ್ ಬ್ರೆಡ್ತ್ ಎಷ್ಟಿದೆ ನಮ್ಮದು, 3 ಸೆಂಟಿಮೀಟ್ರ್ ಇದೆ. 5 + 3 8 ಆಗ್ತಾ ಇದೆ. 2 into 8 ಇಂಟು ಯಾಕೆ ಬರ್ತೀವಿ, ಇಲ್ಲಿ ಬ್ರ್ಯಾಕೆಟ್ ಹಿಂದ್ಗಡೆ ಏನೂ ಇಲ್ಲ ಅಂದರೆ ಅಲ್ಲಿ ಏನಿರುತ್ತೆ, ಇಂಟು ಇರ್ತಾ ಇದೆ. ಓಕೆ, 2 × 16 ಸೆಂಟಿಮೀಟರ್ ಅಷ್ಟೇ, ಮತ್ತು ಸೆಂಟಿಮೀಟರ್ ಸ್ಕ್ವೇರ್ ಬರಿಬಾರ್ದು, ಅದು ವಿಸ್ತೀರ್ಣಕ್ಕೆ ಏರಿಯಾಕ್ಕೆ ಬರಿತೀವಿ. ಇಲ್ಲಿ ಸುತ್ತಳತೆ ಪೆರಿಮೀಟರ್ನ ಕೇಳಿದ್ದಾರೆ ಅಂದರೆ 16 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 10. ಆಪ್ಷನ್ ಸಿ ಇದಕ್ಕೆ ಕರೆಕ್ಟ್ ಆನ್ಸರ್ ಆಗ್ತಾ ಇದೆ. ಈ ಫಾರ್ಮುಲಾವನ್ನು ನೆನಪಿಟ್ಕೋಬೇಕು. ಇದು ಯಾವುದಕ್ಕೆ, ಸುತ್ತಳತೆಯನ್ನು ಕಂಡುಹಿಡಲಿಕ್ಕೆ ಇರುವಂಥ ಸೂತ್ರ. ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 11. ವಾಟ್ ಈಸ್ ದ ಪ್ರೆಡಿಸಿಸರ್ ಆಫ್ ದ ನಂಬರ್ 1000? ಓಕೆ, 1000 ಸಂಖ್ಯೆಯ ಹಿಂದಿನ ಸಂಖ್ಯೆ. ಪ್ರೆಡಿಸಿಸರ್ ಅಂತಂದರೆ ಹಿಂದಿನ ಸಂಖ್ಯೆ, ಸಕ್ಸಸರ್ ಅಂದರೆ ಮುಂದಿನ ಸಂಖ್ಯೆ ಅಂತ ಕರಿತೀವಿ. ಈಗ ಪ್ರೆಡಿಸಿಸರ್ ಕೇಳಿದ್ರೆ ಅಂದರೆ 1000ದಲ್ಲಿ ಹಿಂದಿನ ಸಂಖ್ಯೆ ಯಾವ ಸಂಖ್ಯೆ ಆದಮೇಲೆ 1000 ಬರುತ್ತೆ. ನೀವು ಭಾಳಷ್ಟು ಜನ 900 ಅಂತೇಳಿ ಬರೆದು ಬಿಡ್ತೀರಿ, ಹೌದಾ? ಯಾವುದೇ ಸಂಖ್ಯೆ ಆಗಿರಲಿ, ಆದರೆ ಹಿಂದಿನ ಸಂಖ್ಯೆ ಬೇಕಾದರೆ ಕೊಟ್ಟಿರುವಂಥ ಸಂಖ್ಯೆಯಲ್ಲಿ ಒಂದನ್ನು ಕಳಿಬೇಕು, ಒಂದನ್ನು ಮಾತ್ರ ಕಳಿಬೇಕು. ಓಕೆನಾ, ಮುಂದಿನ ಸಂಖ್ಯೆ ಬೇಕಾದರೆ ಒಂದನ್ನು ಕೂಡಿಸ್ಬೇಕು. ಈಗ ನಮಗೆ ಹಿಂದಿನ ಸಂಖ್ಯೆ ಕೇಳಿದರೆ ಒಂದನ್ನು ಕಳೆದ್ರೆ ನಮಗೆ ಎಷ್ಟು ಬರ್ತಾ ಇದೆ, 999 ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗ್ತಾ ಇದೆ. 999 ಅಂತಕ್ಕಂಥದ್ದು. ಅಂಡರ್ಸ್ಟುಡ್? ಎಸ್. ದೆನ್ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 12. ಹೌ ಮೆನಿ ಗ್ರಾಮ್ಸ್ ಆರ್ ದೇರ್ ಇನ್ 2.5 kilograms? ಓಕೆನಾ, ಹಾಗಾದರೆ 2.5 ಕಿಲೋಗ್ರಾಮ್ಗಳಲ್ಲಿ ಎಷ್ಟು ಗ್ರಾಮ್ ಇದೆ? ಡೈರೆಕ್ಟ್ ಆಗಿರುವಂಥ ಆನ್ಸರು ನೀವು ಒಂದು ನೆನ್ಪಿಟ್ಕೋರಿ, 1 kg ಒಳಗಡೆ 1000 ಗ್ರಾಮ್ಸ್ ಇರ್ತಾ ಇದೆ. ಓಕೆ, 1 kgಯಲ್ಲಿ ಎಷ್ಟಿರ್ತದೆ, 1000 ಗ್ರಾಮ್ಸ್ ಇರುತ್ತೆ. ಹಾಗಾದರೆ 2.5 ಅಂತಂದರೆ 2.5 ಅಂತ ಕರಿತೀವಿ. 2 kgಲಿ 2000 ಆಯಿತು. 0.5 ಅಂದರೆ ಇದರಲ್ಲಿ ಅರ್ಧ. 0.5 ಅಂದರೆ ಅರ್ಧ, 1000 ಅರ್ಧ 500. 2000 + 500 ಎಷ್ಟಾಗುತ್ತೆ? 2000 + 500 ನಮಗೆ ಎಷ್ಟಾಗ್ತಾ ಇದೆ? 2500 ಗ್ರಾಮ್ಸ್ ಅಂತಕ್ಕಂಥದ್ದು
ನಮಗೆ ರೈಟ್ ಆನ್ಸರ್ ಆಗ್ತಾ ಇದೆ. 2500 ಗ್ರಾಮ್ಸ್ ಅಂತಕ್ಕಂಥದ್ದು ನಮಗೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಯೂನಿಟ್ಗಳನ್ನು ನೋಡ್ಕೋಬೇಕು. ಮತ್ತು ಇಲ್ಲೇನಾದರೂ 2500 kg ಅಂತ ಕೊಟ್ಟಿದ್ರು ಅಂತಂದರೆ ನೀವು ಫಸ್ಟ್ 2500 ಅಷ್ಟೇ ನೋಡಿರ್ತೀರಿ, ಮುಂದೆ ಯೂನಿಟನ್ನು ನೋಡೋದೇ ಇಲ್ಲ. ಓಕೆ, ಕಂಪ್ಲೀಟಾಗಿ ನೋಡಿಕೊಂಡು ಆನ್ಸರ್ ಹಾಕಿದರೆ ನೀವು ಇಲ್ಲಿ ಕರೆಕ್ಟಾಗಿರುವಂಥ ಆನ್ಸರನ್ನು ಹಾಕ್ಬೋದು. ಅಂಡರ್ಸ್ಟುಡ್? ಎಸ್. ದೆನ್ ನಿಮಗೆ ಈಗ ಆಲ್ರೆಡಿ ಹೇಳಿದೆ ನಾನು, ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರದಲ್ಲಿ ಸಮ್ಮರ್ ವೆಕೇಷನ್ಸ್ಗಳು ಕೂಡ ಸ್ಟಾರ್ಟ್ ಆಗಿದ್ದಾವೆ. ಏಪ್ರಿಲ್ 1ರಿಂದ ನಿಮಗೆ ಸಮ್ಮರ್ ಕ್ಲಾಸಸ್ಗಳು ಪ್ರಾರಂಭ ಆಗ್ತಿದ್ದಾವೆ. ಇಲ್ಲಿ ಯಾರಿಗೆಲ್ಲ ಸಮ್ಮರ್ ಕ್ಲಾಸಸ್ ಇರ್ತಾ ಇದೆ ಅಂದರೆ 4th ಸ್ಟ್ಯಾಂಡರ್ಡಿಂದ ಹಿಡಿದು ಅಪ್ ಟು 10th ಸ್ಟ್ಯಾಂಡರ್ಡ್ವರೆಗೆ ನೀವು ಇಲ್ಲಿ ಸಮ್ಮರ್ ಕ್ಲಾಸಸ್ಗಳನ್ನು ತೆಗೆದುಕೊಳ್ಬೋದು. ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಇಬ್ಬರಿಗೂ ಕೂಡ ಏನು ನಡೀತಾ ಇದೆ, ಕ್ಲಾಸಸ್ಗಳು ನಡೀತಾ ಇದ್ದಾವೆ. ನೆಕ್ಸ್ಟ್ ಅದೇ ಥರ ರೆಸಿಡೆನ್ಷಿಯಲ್ ಇರ್ತಾ ಇದೆ, ನೆಕ್ಸ್ಟ್ ನಾನ್ ರೆಸಿಡೆನ್ಷಿಯಲ್. ಓಕೆನಾ, ನೀವು ಲೋಕಲ್ ಆಗಿನೂ ಕ್ಲಾಸಸ್ಸನ್ನು ತೆಗೆದುಕೊಳ್ಬೋದು. ನೆಕ್ಸ್ಟ್ ನಿಮಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಮ್ಮ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಅನ್ನುವಂಥ ಯೂಟ್ಯೂಬ್ ಚಾನಲಲ್ಲಿ ನೀವು ಸರ್ಚ್ ಮಾಡಿದ್ರೆ ಇದ್ರ ಬಗ್ಗೆ ಕಂಪ್ಲೀಟ್ ಎಕ್ಸ್ಪ್ಲೇಷನ್ ಇರ್ತಾ ಇದೆ. ಇಲ್ಲಾಂದರೆ ಪ್ಲೇಸ್ಟೋರಲ್ಲಿ ದ್ರೋಣ ನವೋದಯ ಅನ್ನುವಂಥ ಆ್ಯಪ್ ಇದೆ, ಆ್ಯಪನ್ನು ಡೌನ್ಲೋಡ್ ಮಾಡ್ಕೋರಿ. ನೆಕ್ಸ್ಟ್ ಅದೇ ಥರ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂದರೆ ಕೊಟ್ಟಿರುವಂಥ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ನ ತೆಗೆದುಕೊಳ್ಬೋದು. ಅದೇ ಥರ ಪ್ರತಿ ಸರಿ ಹೇಳ್ತಾ ಇದ್ದೀವಿ, ಆನ್ಲೈನ್ ಕ್ಲಾಸಸ್ಗಳು ಕೂಡ ನಿಮಗಿಲ್ಲಿ ಲಭ್ಯ ಇರ್ತಾ ಇದ್ದಾವೆ. ಯಾರಿಗೆಲ್ಲ ಆನ್ಲೈನ್ ಕ್ಲಾಸಸ್ಗಳು ಬೇಕಾದರೆ ನೀವು ಕೂಡ ಏನು ಮಾಡ್ಬೋದು, ಆನ್ಲೈನ್ ಕ್ಲಾಸಸ್ಗಳನ್ನು ತೆಗೆದುಕೊಳ್ಬೋದು. ಅಪ್ ಟು 4th ಸ್ಟ್ಯಾಂಡರ್ಡಿಂದ 7th ಸ್ಟ್ಯಾಂಡರ್ಡ್ವರೆಗೆ ಆನ್ಲೈನ್ ಕ್ಲಾಸ್ ಇರ್ತಾ ಇದೆ. 4th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೆ ಆಫ್ಲೈನ್ ಕ್ಲಾಸಸ್. ಓಕೆನಾ, ಸಮ್ಮರ್ ಕ್ಲಾಸಸ್ಗಳು ಏಪ್ರಿಲ್ 1ರಿಂದ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಓಕೆ, ರೈಟ್. ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 13. ಐಡೆಂಟಿಫೈ ದ ಟೈಪ್ ಆಫ್ ಆ್ಯಂಗಲ್ ದಟ್ ಮೆಜರ್ಸ್ 120 ಡಿಗ್ರಿ. ಓಕೆ, 120 ಡಿಗ್ರಿ ಅಳತೆಯ ಕೋನವನ್ನು ಯಾವ ಪ್ರಕಾರದ ಕೋನ ಎಂದು ಕರೆಯುತ್ತಾರೆ? ಓಕೆ, 120 ಡಿಗ್ರಿ. ನಾನು ಕೋನಗಳನ್ನು ಒಂದ್ಸರಿ ಬರೆಸಿಬಿಡ್ತೀನಿ. 90ಕ್ಕಿಂತ ಕಡಿಮೆ ಇದ್ದರೆ ಇದು ಕಡಿಮೆ ಅಂತ ಅರ್ಥ. ಓಕೆ, 90 ಡಿಗ್ರಿಗಿಂತ ಕಡಿಮೆ, 0ಕ್ಕಿಂತ ಹೆಚ್ಚಿತ್ತು ಅಂತಂದರೆ ಅದಕ್ಕೆ ನಾವು ಏನಂತ ಕರಿತೀವಿ? ಲಘು ಕೋನ, ಅಕ್ಯೂಟ್ ಆ್ಯಂಗಲ್ ಅಂತ ಕರಿತೀವಿ. ಲಘು ಕೋನ ಅಂಥೇಳಿ ಕರಿತೀವಿ, ಲಘು ಕೋನ. ಓಕೆ, ಅಕ್ಯೂಟ್ ಆ್ಯಂಗಲ್ ಅಂತ ಕರಿತೀವಿ. ಎಕ್ಸಾಕ್ಟಾಗಿ 90 ಡಿಗ್ರಿನೇ ಇತ್ತು ಅಂದರೆ, ಎಕ್ಸಾಕ್ಟ್ 90 ಡಿಗ್ರಿನೇ ಇತ್ತು ಅಂತಂದರೆ ಅದಕ್ಕೆ ಲಂಬಕೋನ ಅಂತ ಕರಿತೀವಿ. ಏನಂತ ಕರಿತೀವಿ? ಲಂಬಕೋನ ಅಂತ ಕರಿತೀವಿ. ಲಂಬಕೋನ ಅಂತಂದರೆ ನಾವು ರೈಟ್ ಆ್ಯಂಗಲ್. ಓಕೆ, ಈಗ 90ಕ್ಕಿಂತ ಹೆಚ್ಚಿತ್ತು, 90ಕ್ಕಿಂತ ಹೆಚ್ಚಿದ್ದು 180ಕ್ಕಿಂತ ಕಡಿಮೆ ಇದ್ದರೆ ಅಂತಹ ಕೋನಗಳಿಗೆ ವಿಶಾಲ ಕೋನ ಅಂತ ಕರಿತೀವಿ. ಏನಂತ ಕರಿತೀವಿ? ವಿಶಾಲ ಕೋನ, ಆಪ್ಟ್ಯೂಸ್ ಆ್ಯಂಗಲ್. ಓಕೆ, ಆಪ್ಟ್ಯೂಸ್ ಆ್ಯಂಗಲ್ ಅಂಥೇಳಿ ಕರಿತೀವಿ. ಓಕೆನಾ? ಅದೇ ಥರ ಎಕ್ಸಾಕ್ಟಾಗಿ 180 ಡಿಗ್ರಿಗೆ ಈಕ್ವಲ್ ಆಗಿತ್ತು ಅಂದರೆ, 180 ಡಿಗ್ರಿಗೆ ಈಕ್ವಲ್ ಆಗಿತ್ತು ಅಂದರೆ ಅದಕ್ಕೆ ನಾವು ಸ್ಟ್ರೈಟ್ ಆ್ಯಂಗಲ್. ಓಕೆನಾ? ಇದಕ್ಕೆ ಸರಳ ಕೋನ ಅಂತ ಕರಿತೀವಿ. ಸರಳ ಕೋನ, ಸ್ಟ್ರೈಟ್. ಓಕೆನಾ? ನೆಕ್ಸ್ಟ್ ಅದೇ ಥರ 180ಕ್ಕಿಂತ ಹೆಚ್ಚಿತ್ತು, 360ಕ್ಕಿಂತ ಕಡಿಮೆ ಇದ್ದರೆ ಅಂತಹ ಕೋನಗಳಿಗೆ ನಾವು ಸರಳಾಧಿಕ ಕೋನ, ಸರಳಕ್ಕಿಂತ ಅಧಿಕವಾಗಿರ್ತಕ್ಕಂಥದ್ದು ಸರಳಾಧಿಕ ಕೋನ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇದಕ್ಕೆ ರಿಫ್ಲೆಕ್ಸ್ ಆ್ಯಂಗಲ್ ಅಂತ ಕರಿತೀವಿ. ಓಕೆ, ರಿಫ್ಲೆಕ್ಸ್ ಅಂತ ಬರ್ತೀನಿ. ರಿಫ್ಲೆಕ್ಸ್ ಆ್ಯಂಗಲ್ ಅಂತ ಹೇಳಿ ಕರಿತೀವಿ. ಎಕ್ಸಾಕ್ಟ್ 360 ಡಿಗ್ರಿ ಇತ್ತು ಅಂತಂದರೆ ಅದಕ್ಕೆ ಸಂಪೂರ್ಣ ಕೋನ, ಪೂರ್ಣ ಕೋನ ಅಥವಾ ಸಂಪೂರ್ಣ ಕೋನ ಅಂತಲೂ ಕರಿತೀವಿ. ಸಂಪೂರ್ಣ ಅಥವಾ ಪೂರ್ಣ ಅಂತ ಕರಿತೀವಿ. ಇದಕ್ಕೆ ಕಂಪ್ಲೀಟ್ ಆ್ಯಂಗಲ್. ಓಕೆ,
ಕಂಪ್ಲೀಟ್ ಆ್ಯಂಗಲ್ ಅಂತ ಕರಿತೀವಿ. ಹಾಗಾದರೆ ಕೊಟ್ಟಿರುವಂಥ ಕ್ವಶನ್ ಏನಿದೆ, ದ ಆ್ಯಂಗಲ್ ದಟ್ ಮೆಜರ್ಸ್ 120 ಡಿಗ್ರಿ, 120 ಡಿಗ್ರಿ ಎಲ್ಲಿ ಬರ್ತಾ ಇದೆ ನಮಗೆ, 90ಕ್ಕಿಂತ ಹೆಚ್ಚಿದೆ 120, 180ಕ್ಕಿಂತ ಕಡಿಮೆ ಇದೆ. ಹಾಗಾದರೆ ಈ ಕೋನಕ್ಕೆ ನಾವೇನಂತ ಕರಿತೀವಿ, ವಿಶಾಲ ಕೋನ, ಆಪ್ಟ್ಯೂಸ್ ಆ್ಯಂಗಲ್ ಅಂತ ಹೇಳಿ ಕರಿತಾ ಇದ್ದೀವಿ. ಆಪ್ಟ್ಯೂಸ್ ಆ್ಯಂಗಲ್, ವಿಶಾಲ ಕೋನ ಅಂತಕ್ಕಂಥದ್ದು ನಮಗೆ ಸರಿಯಾದಂಥ ಆನ್ಸರ್ ಆಗ್ತಾ ಇದೆ. ಐ ಥಿಂಕ್ ಎಲ್ರಿಗೂ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ನೋಟ್ ಮಾಡಿಕೊಂಡು ನೆನಪಿಟ್ಕೋಬೇಕು. ಓಕೆನಾ, ರೈಟ್. ಹಾಗಾದರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 14. ಫೈಂಡ್ ದ ಆವರೇಜ್ ಮೀನ್ಸ್ ಮೀನ್ ಆಫ್ ದ ನಂಬರ್ 10, 20, 30. 10, 20 ಮತ್ತು 30 ಸಂಖ್ಯೆಗಳ ಸರಾಸರಿಯನ್ನು ಕಂಡುಹಿಡಿಯಿರಿ. ಭಾಳಷ್ಟು ಸಿಂಪಲ್ ಇರುವಂಥ ಸರಾಸರಿ ಕ್ವಶನನ್ನು ಕೇಳಿದ್ದಾರೆ. 10, 20 ಮತ್ತು 30 ಓಕೆನಾ, ಡಿವೈಡೆಡ್ ಬೈ ಎಷ್ಟು ಸಂಖ್ಯೆಗಳಿದ್ದಾವೆ, 3. ಸರಾಸರಿಯನ್ನು ಕಂಡುಹಿಡಿಬೇಕಾದ್ರೆ ನಿಮಗೊಂದು ಸೂತ್ರ ಗೊತ್ತಿರಬೇಕು, ಪ್ರಾಪ್ತಾಂಕಗಳು, ದ ಕ್ವಾಂಟಿಟೀಸ್ ಅಂತ ಕರಿತೀವಿ. ಓಕೆನಾ, ಎಷ್ಟು ಕ್ವಾಂಟಿಟೀಸ್ ಇದ್ದಾವೆ, ಕ್ವಾಂಟಿಟೀಸ್ ಅಂದರೆ ಎಷ್ಟು ಪೀಸ್ ಇದ್ದಾವೆ, ಎಷ್ಟು ನಂಬರ್ಸ್ ಇದ್ದಾವೆ, 1, 2, 3 ಟೋಟಲ್ ನಂಬರ್ಸು 3 ಇದ್ದಾವೆ. ಓಕೆನಾ, ನೆಕ್ಸ್ಟ್ ಸಮ್ ಆಫ್ ಕ್ವಾಂಟಿಟೀಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಕ್ವಾಂಟಿಟೀಸ್. ಇದು ಎವರೇಜನ್ನು ಕಂಡುಹಿಡಿಯಬೇಕಾದ್ರೆ ಇರುವಂಥ ಫಾರ್ಮುಲಾ ಏನು, ಪ್ರಾಪ್ತಾಂಕಗಳ ಮೊತ್ತ ಡಿವೈಡೆಡ್ ಬೈ ಪ್ರಾಪ್ತಾಂಕಗಳು. ಒಟ್ಟು ಪ್ರಾಪ್ತಾಂಕಗಳು ಎಷ್ಟಿದ್ದಾವೆ, ಒಟ್ಟು 3 ಪ್ರಾಪ್ತಾಂಕಗಳಿದ್ದಾವೆ. ಇವುಗಳ ಮೊತ್ತ ಎಷ್ಟಾಗ್ತಾ ಇದೆ, 30 + 30 60 ಡಿವೈಡೆಡ್ ಬೈ 3. ಹಾಗಾದರೆ ಮೀನ್ ಅಂದರೆ ಮಿಡಲ್ ನಂಬರ್ ಎಷ್ಟು ಬರ್ತಾ ಇದೆ, 3 1 120 ಏನು ಬರ್ತಾ ಇದೆ ನಮಗೆ, 20 ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ಆಗ್ತಾ ಇದೆ. ಅರ್ಥ ಆಯ್ತಲ್ವಾ ಎಲ್ರಿಗೂ ಕೂಡ, ರೈಟ್. ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 15. ವಾಟ್ ಈಸ್ ದ ವ್ಯಾಲ್ಯೂ ಆಫ್ 8 × 0 + 5? 8 × 0 + 5. ನೀವು 8 × 0 ನೋಡ್ಕೊಳ್ತೀರಿ, 0 ಅಂತೇಳಿ ಫಸ್ಟ್ ಆನ್ಸರ್ ಹಾಕೋಕೆ ಹೋಗ್ತೀರಿ. ಬಟ್ ಮುಂದೆ ಇರುವಂಥ ಸಂಖ್ಯೆಯನ್ನು ಕೂಡ ನೋಡಬೇಕಾಗ್ತಾ ಇದೆ. ಏನಿದೆ ಇಲ್ಲಿ, 8 × 0, 8 ಜೊತೆ ಯಾವುದೇ ನಂಬರನ್ನು 0 ಜೊತೆ ನಾವು ಯಾವುದೇ ನಂಬರನ್ನು ಮಲ್ಟಿಪ್ಲಿಕೇಶನ್ ಮಾಡಲಿ ನಮಗೇನು ಬರ್ತಾ ಇದೆ, 0ನೇ ಬರುತ್ತೆ. ಬಟ್ ಇದಾದ ತಕ್ಷಣ ಮುಂದೆ ಇಲ್ಲಿ +5 ಇದೆ, 0 + 5. 0 ಜೊತೆ ಯಾವುದೇ ನಂಬರ್ನ ಇಂಟು ಮಾಡಿದ್ರೆ 0 ಬರುತ್ತೆ, ಪ್ಲಸ್ ಮಾಡಿದ್ರೆ ನಮಗೇನು ಬರುತ್ತೆ, ಅದೇ ನಂಬರ್ ಬರುತ್ತೆ. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ನಮಗೆ 5 ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗ್ತಾ ಇದೆ. ಐ ಥಿಂಕ್ ಆಲ್ ಆರ್ ಅಂಡರ್ಸ್ಟುಡ್ ದಿಸ್ ಕ್ವಶನ್ಸ್ ಫ್ರಮ್ ಕ್ವಶನ್ ನಂಬರ್ 1 to 15. ಎಲ್ರಿಗೂ ಕೂಡ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಿಮಗೆ ಕನ್ನಡ ಮತ್ತು ವಿಜ್ಞಾನ, ನೆಕ್ಸ್ಟ್ ಮೆಂಟಲಿಬಿಟಿ, ನೆಕ್ಸ್ಟ್ ಈ ಎಲ್ಲ ವಿಡಿಯೋಗಳನ್ನು ಕೂಡ ನಿಮಗೆ ಕೊಡೋ ವ್ಯವಸ್ಥೆಯನ್ನು ನಮ್ಮ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಯೂಟ್ಯೂಬ್ ಚಾನಲಲ್ಲಿ ನಾವು ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಕ್ವಶನ್ ನಂಬರ್ 1 ಇಂದ 15ವರೆಗೆ ನೋಡಿದ್ದಕ್ಕೆ ಎಲ್ಲರೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.